ಅಜ್ಜಿ ಅದು ಕೊಡಜ್ಜಿ ಪ್ಲೀಸ್ ಕಣಜ್ಜಿ ಕೊಡಜ್ಜಿ 5 ರೂಪಾಯಿ ಕೊಡಜ್ಜಿ ಅವಣ್ಣ ಐಸ್ಕಂಡು ಹೋಗ್ಬಿಡ್ತಾನ ನೋಡು ಬೇಗ ಕೊಡಜ್ಜಿ ಒಂದೇ ಐಸ್ಕಂಡೆ ತಿಂತೀನಿ ಕಣಜ್ಜಿ ನಾನೇನು 10 ರೂಪಾಯಿಂದ 20 ರೂಪಾಯಿಂದ ಅಂತ ತಗೊಳ್ತಿಲ್ಲ ಬರೀ 5 ರೂಪಾಯಿಂದ ಅಷ್ಟೇ ನಿನಗೆ ಕೊಡಜ್ಜಿ ಇವ ಯಾಕ್ಲ ತಿಂತಿದ್ಯಾ ಪಾಪ ಅಂತ ಎತ್ಲಾಗಿಂದ ಆಯ್ತು ದುಡ್ಡು ನನಗೆ ಕೂಲಿ ಕೆಲ್ಸಕ್ಕೆ ಹೋಗ್ತೇನಲ್ಲ ನಿನಗೆ ದುಡ್ಡು ಕೊಡೋದಕ್ಕೆ ಕೇಳ್ದಂಗೆ ಕೊಡೋಕ್ಕೆ ನಿಮ್ ತಾತನ ಹತ್ರನ ನಿಮ್ಮ ಅಪ್ಪನ ಹತ್ರ ಇಸ್ಕೊಂಡದಲೆ ನನ್ನ ಜೀವ ಎಣ್ತಿದ್ಯಪ್ಪ ನೀನಂತೂ 5 ರೂಪಾಯಿ ಇಲ್ವಾ ಹಂಗಾರೆ ನಿಂತವ 5 ರೂಪಾಯಿ ಇಲ್ದಂಗಿದ್ಯಾ ಸುಮ್ಮ ಕೊಡು ತಾತ ಇದ್ರೆ ತಾತನ ಹತ್ರ ನೀ ಇಸ್ಕೊಳ್ತಿದ್ದೆ ಇವಾಗ ತಾತ ಇಲ್ಲ ಕೊಡಜಿ ಪ್ಲೀಸ್ ಕಣಜಿ ಅದಕ್ಕನ್ ಸುಮ್ನಿಲ್ಲ ಪಾಪ ಐಸ್ಕಂಡೆ ತಿನ್ಬಿಟ್ಟು ಏನಿಲ್ಲ ತಿರ್ಗಾ ಶೀತ ಆಗ್ಬಿಟ್ಟು ಹಂಗೆ ಕೂತ್ಕೊಳ್ತೀಯ ಹಾಸ್ಪಿಟ್ಲ್ ಖರ್ಚು ಮಾಡಕ್ಕೆ ನಮ್ತ ದುಡ್ಡಿಲ್ಲ ಕಣಪ್ಪ ಏನೋ ಬೇಡ ಕಣ್ ಸುಮ್ನಿರು ನಿಮ್ಮ ಅಮ್ಮಯ್ಯ ಏನಿಲ್ಲ ಮತ್ತೆ ನನಗ್ ಬೈಯುತ್ತೆ ಅದ್ಯಾಕತ್ತೆ ಕೊಡ್ಸಿರಿ ನೀವು ಐಸ್ಕಂಡಿನ ಹುಡುಗಂಗೆ ತಿರ್ಗಾ ಯಾರ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾರಂತ ನನಗ್ ಬೈಯುತ್ತೆ ನೋಡು ನಿಮ್ಮ ಅಮ್ಮ ಹಿಂಗ್ ಕೂಗ್ತೀನಿ ಇವಾಗ ನಿಮ್ಮ ಅಮ್ಮಯ್ಯ ಕೊಡ್ಸು ಅಂತ ಹೇಳಿರಬೇಕಾರೆ ದುಡ್ಡು ಕೊಡ್ತೀನಪ್ಪ 5 ರೂಪಾಯಿನ 10 ರೂಪಾಯಿನ ಕೊಡ್ತೀನಿ ತಡಿ ನಿಮ್ಮ ಅಮ್ಮ ಹಿಂಗ್ ಕೂಗ್ತೀನಿ ಸರದಮ್ಮ ಎಲ್ಲ ಬಾರಮಣಿ ಇಲ್ಲಿ ಹೊರಿಕೆ ಈ ಪಾಪಂಗೇನ ಬೇಕಂತೆ ಬಾಯಿಲಿ ಅಜ್ಜಿ ನೋಡಿ ಅಂತ ಕೆಲಸ ಮಾಡ್ತು ಅಮ್ಮಂಗೆ ಯಾಕೆ ಕೂಗ್ ಕರಿತಿದ್ದೆ ಅಜ್ಜಿ ನೀನು ಬೇಡ ಕಣ್ ಸುಮ್ನಿರು ನನಗೆ ಐಸ್ಕಂಡನು ಬೇಡ ಎಂತದು ಬೇಡ ದುಡ್ಡು ಬೇಡ ಏನು ಬೇಡ ಕಣ್ ಸುಮ್ನಿರು ಈ ಅಜ್ಜಿ ಇರೋವರೆಗೂ ಎದ್ದು ಅಮ್ಮಂಗೆ ಕೂಗ್ ಕರಿತೈತೆ ಅಮ್ಮಯ್ಯ ಏನಿಲ್ಲ ಏರಿಕ್ ಬಿಡುತ್ತೆ ಇವಾಗ ಎಂತ ಕೆಲಸ ಮಾಡಿದೆ ನೋಡಿ ಇವಾಗ ನನ್ನ ಮಾತು ಕೇಳ್ತಿದ್ದೇನ ಅವಾಗಿಂದ ಹೇಳ್ದೆ ತಾನೆ ಒಳ್ಳೆ ಮಾತಿಂದ ಬೇಡ ಕಣ್ ಸುಮ್ನಿಲ್ಲ ಪಾಪ ಅಂತ ನಿನ್ಗೆ ಯಾರ ಹತ್ರ ಬಗ್ಗಿಸ್ಬೇಕೋ ಅವ್ರ ಹತ್ರ ಬಗ್ಸಿರೇನೆ ನಿನ್ ಬುದ್ಧಿ ಕಲಿಯೋದು ನಿನ್ಗೆ ಅಜ್ಜಿ ಅಂದ್ರೆ ಒಂಥರ ಸದರ ಮಾಡ್ಕೊಂಡ್ಬಿಟ್ಟಿಯ ನೀನು ಸರಿ ಆಯ್ತು ಬಿಡು ಏನು ಕೇಳದೆ ದುಡ್ಡು ಕೊಡ್ತೇನಂತ ನೀನು ಅಮ್ಮಯ್ಯ ಕರಿತೀನಂತ ನನ್ಗೇನ್ ಗೊತ್ತಿತ್ತು ಬೇಡ ಕಣ್ ಸುಮ್ನಿರು ಲೇ ಅಪ್ಪಯ್ಯ ಸ್ಕೂಲ್ ತಾವ್ ಬೇರೆ ಬಂದಿತ್ತು ಟೆಸ್ಟ್ ಅಲ್ಲಿ ಮಾರ್ಕ್ಸ್ ಕಡಿಮೆ ತೆಗ್ದಾರಂತ ಬೇರೆ ಹೇಳಿದಾರೆ ಅದಕ್ಕೂ ಅಮ್ಮಯ್ಯ ಗರಂ ಆಗೈತೆ ಅಲ್ಲ ಈ ಅಜ್ಜಿ ನೋಡು ಕೂ ಕರಿತಿರೋದು ಪಾಪ ನಿನಗೆ ಸ್ಕೂಲಿಗೆ ಕಳ್ಸಕ್ಕೆ ಯಾಕ ಓದೋದು ತಾನೆ ಚೆನ್ನಾಗಿ ಓದ್ಕೊಂಡ್ ಬರ್ಬೇಕಪ್ಪ ನೀನು ಮಂತಾವ್ ಬಂದ್ಬಿಟ್ಟು ನೀನು ರಜೆ ಸಿಕ್ಕಿರೆ ಊರ್ ಸುತ್ತಕ್ ಹೋಗ್ತೀಯ ಕೂತ್ಕೊಂಡು ಎಲ್ಲಾ ಹುಡುಗರಂತೆ ಓದಿರೆ ಚೆನ್ನಾಗಿ ಮಾರ್ಕ್ಸ್ ಬರುತ್ತಪ್ಪ ನೀನು ಓದಲ್ಲ ಏನಿಲ್ಲ ಬರೀ ತರಲೆ ಮಾಡೋದ್ ಕೆಲ್ತೀಯ ಆ ಕಡೆ ಈ ಕಡೆ ಹೋಗೋದು ತಿರ್ಗಾಡೋದು ಬಿಟ್ಟು ಕೂತ್ಕೊಂಡು ಓದ್ಬೇಕು ಆಯ್ತು ಸುಮ್ನಿರಜಿ ಇವಾಗ ಅಮ್ಮಯ್ಯ ಬಂದ್ಗಿದ್ದು ಸುಮ್ನಿರಜಿ ನಿಂದ ಅಮ್ಮಯ್ಯ ಅಂತೀನಿ ಅತ್ತೆ ಯಾಕತ್ತೆ ಕೂಕಣ್ತಿದ್ರಿ ಯಾಕೆ ಏನಾಯ್ತತೆ ಯಾಕಮ್ಮ ಇಲ್ಲಿಂದ ಬರ್ತಿದ್ಯಾ ಎಲ್ಲೋಗಿದೆ ಈ ಕಡೆ ನೋಡಿ ಇವತ್ತೆ ಹೆಂಗ್ ಹೇಳ್ತೈತಂತ ಬಟ್ಟೆ ನೆನತಿದ್ದೆ ಕಣತೈ ಒಂದೆರಡು ಬಟ್ಟೆ ಇದ್ದು ಅದನ್ನ ಕುಕ್ಕಿ ಇನ್ನೇನು ಜಾಲ್ಸ್ ಬರೋದಂತ ಓದ್ತಿದ್ದೆ ಅಷ್ಟರಲ್ಲಿ ನೀವು ಕೂಗಿರಿ ಯಾಕತೆ ಯಾಕೆ ಏನಾಯ್ತು ನೋಡಿ ಇವ ಅಜ್ಜಿ ಅಂತ ಕೆಲಸ ಮಾಡ್ತು ಇರೋವರ್ಗಿದ್ದು ಇವಾಗ ಅಮ್ಮ ಹಿಂಗ್ ಕೂ ಕರಿತೈತಲ್ಲ ಅಮ್ಮ ಹಿಂಗ್ ಏನಾರು ದುಡ್ಡು ಕೇಳ್ತೀನಂತ ಗೊತ್ತಾದ್ರೆ ಏನಿಲ್ಲ ಏರಿ ಕೂತಿವಾಗ ಯಾತು ಇಲ್ಲ ಕಣಮ್ಮ ನಿಮ್ಮ ಮಾಮ ಬೇರೆ ಬರೋ ಒತ್ತಾಯ್ತಲ್ಲ ಇನ್ನೇನು ನನಗೂ ಹೊಟ್ಟೆ ಹಸ್ತಂಗ ಆಗ್ತಿತ್ತು ಬೆಳಿಗ್ಗೆ ತಿಂದಿದ್ದು ಒಂಚೂರು ಟೀ ಏನಾರು ಇಟ್ಕೊಡ್ತೀಯನಮ್ಮ ಅಂತ ಕರೆದ್ನಮ್ಮ ಬಟ್ಟೆ ಬೇರೆ ಒಣಗಾಕ್ಬೇಕು ತೊಳಿತಿದ್ಯಾ ಅಂತಿದ್ಯಾ ಆಮೇಲೆ ನಾನು ಇಟ್ಕೊಡಂತೆ ಹೋಗು ಇನ್ನೇನು ಬಟ್ಟೆ ಎಲ್ಲ ತೊಳೆದು ಆಗೈತೆ ಇನ್ನೇನು ಒಂದ್ ಸ್ವಲ್ಪ ತಂತಿ ಮೇಲೆ ಒಣಗಾಕ್ ಬರ್ಬೇಕು ಅಷ್ಟೇನೆ ಒಣಗಿಸಿ ಬಂದ್ಬಿಡ್ತೀನಿ ತಡ್ರಿ ಇನ್ನೇನು ಇಟ್ಕೊಡ್ತೀನಿ ಇನ್ನೇನು ಮಾಮ ಬೇರೆ ಬಂದಿಲ್ವಲ್ಲ ಅಷ್ಟರಲ್ಲಿ ನಾನು ಬಟ್ಟೆ ಎಲ್ಲ ಒಣಗಾಕ್ ಬಂದ್ಬಿಡ್ತೀನಿ ಜಾಸ್ತಿ ಏನಿಲ್ಲ ಕಣತೆ ಒಂದ್ ಎರಡೆರಡು ಇದಾವೆ ಬರ್ತೀನಿ ಕಣ್ತಡ್ರಿ ಇಟ್ಕೊಡ್ತೀನಿ ಯಪ್ಪ ಬದುಕ್ತು ಜೀವ ಹೆಂಗ ಅಜ್ಜಿ ಹಂಗ ಅಮ್ಮನ ಮುಂದೆ ಏನು ಹೇಳಿಲ್ಲ ಹಂಗ ಬಚಾವ್ ಆಗ್ಬಿಟ್ಟೆ ಯಾಕಲ್ಲ ಹಿಂಗ್ ಕುಂತಿದ್ಯಾ ಯಾಕೆ ಓದ್ಕೊಳೋದು ಬರ್ಕೊಳೋದು ಏನಾರ ಕೆಲಸ ಮಾಡಕ್ ಯಾರಿಲ್ವ ನಿನ್ಗೆ ಹಿಂಗ್ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕ ಆ ಕಡೆ ಈ ಕಡೆ ಆಟೆ ಹೊಡ್ಕೊಂಡು ಆಮೇಕಿಂದ ಏನು ಓದಿಲ್ಲ ಬರ್ದಿಲ್ಲ ಅಂದ್ಕೊಂಡು ಆಟ ಮಾಡ್ಕೊಂಡ್ ಕುತ್ಕ ಮೇಷ್ಟ್ರು ಬೇರೆ ಏನು ಬರ್ದಿಲ್ಲ ಟೆಸ್ಟ್ ಅಲ್ಲಿ ಕೂಡ ಪರೀಕ್ಷೆಯಲ್ಲಿ ಏನು ಮಾರ್ಕ್ಸ್ ತೆಗಿತಿಲ್ಲ ಅಂತ ಬೇರೆ ಬೈಕ್ ಕಳ್ಸಿದಾರೆ ನಿಮ್ಮ ಅಪ್ಪನ ಮುಂದೆ ಹೇಳ್ ಕಳ್ಸಿದಾರೆ ಹಿಂಗೆ ನೀನು ಅವತಾರಗಳು ಮಾಡ್ಕೊಂಡ್ ಕುತ್ಕ ಹೋಗ ಓದ್ಕೊಳೋದ ಬರ್ಕೊಳೋದ ಏನಾರ ಮಾಡ್ಕೊ ಹೋಗು ಇಲ್ಲ ಕುಂತಿದ್ಯಾ ಕಣಮ್ಮ ಇಷ್ಟೊತ್ತವರೆಗೂ ಹೋಮ್ ವರ್ಕ್ ಓದ್ಕೊಳೋದೆಲ್ಲ ಬರ್ಕೊಳ್ತಿದ್ದೆ ಕಣಮ್ಮ ಬರ್ದು ನನಗೂ ಬೇಜಾರಾಗ್ತಿತ್ತು ಕೈ ನೋವೆಲ್ಲ ಬಂತು ಅದಕ್ಕೆ ಬಂದು ಅಜ್ಜಿ ಒಂದ್ಗಳಿಗೆ ಕೂತ್ಕೊಂಡೆ ಕಣಮ್ಮ ಅಷ್ಟೇನೆ ಇವಾಗ ಇನ್ನು ತಿರ್ಗಾ ಓದ್ಕೊಳ್ತೀನಿ ಬಿಡು ಓದ್ತಿದ್ಯೋ ಏನ್ ಬರ್ಕೊಳ್ತಿದ್ಯೋ ಯಾವಾಗ ನೋಡು ಏನಾರ ಕೆಲಸ ಹೇಳಿರೆ ನಾನು ಓದ್ಕೋಬೇಕು ನಾನು ಬರ್ಕೋಬೇಕು ಹೋಮ್ ವರ್ಕ್ ಬರಿಬೇಕಂತ ನಾಟಕ ಮಾಡ್ತೀಯ ಆಮೇಕಿಂದ ನೋಡಿದ್ರೆ ಮೇಷ್ಟ್ ಹೋಗಿ ಕೇಳಿರೆ ಯಾಕ ಏನು ಓದ್ತಾನೆ ಇಲ್ಲ ಇತ್ತೀಚೆಗೆ ಯಾಕ ಬರೀ ತರಲೆ ಕಲ್ತಾನಂತ ಮೇಷ್ಟ್ ಹೇಳ್ತಾರೆ ಅದೇನ್ ಮಾಡ್ತಿದ್ಯೋ ಏನೋ ಗೊತ್ತಿಲ್ಲ ನಿನ್ಗೆ ಉಪ್ಪು ಜಾಸ್ತಿ ಆಗ್ಬಿಟ್ಟೈತೆ ನಿನ್ಗೆ ಹೋಗಮ್ಮ ಸುಮ್ನೆ ಆ ಹುಡ್ಗಂಗೆ ಯಾಕೆ ಬೈತ್ಯಾ ಈಟೋವರೆಗೂ ಬರ್ಕಣ್ತಿದ್ದ ಒಳಗಡೆನೆ ಕುತ್ಕೊಂಡು ರೂಮ್ ಒಳಿಕೆ ಓದ್ಕೊಳೋದು ಏನೋ ಮಾಡ್ತಿದ್ದ ಬರ್ಕಣ್ತಿದ್ದ ಇವಾಗಿನ್ನು ಆಚೆ ಕಡೆ ಬಂದ್ ಕುಂತಾನ ಹೋಗು ಯಾಕೆ ಬೈತ್ಯಾ ಆ ಹುಡ್ಗಂಗೆ ಸುಮ್ನಿರ್ರಿ ಅತ್ತೆ ಅತ್ಲಾಗೆ ಇವನಿಗೆ ಹಿಂಗೆ ವಹಿಸ್ಕೊಂಡೇನೇನೆ ಇವ್ನು ತಿಕಾ ಮೇಕತ್ ಕುಂತಿರೋದಿ ನನ್ ಮಗ ಇವನು ಹೇಳದ್ ಮಾತ್ ಕೇಳಲ್ಲ ಏನಿಲ್ಲ ನನಗೂ ಬೇಜಾರಾಗ್ಬಿಟ್ಟೈತೆ ಅತ್ಲಾಗೆ ಬಾರ ಇಲ್ಲಿ ನೀರ್ ಹಿಡಿದಾಕ್ ಬಾರೋ ಇಲ್ಲಿ ಒಂಚೂರು ಟ್ಯಾಂಕಿಂದ ತುಂಬ್ಕೊಂಬಂದು ನೀರಾಗ ಹಾಕ್ಪಾ ಬಟ್ಟೆ ತೊಳಿತಿದ್ದೀನಿ ಸುಮ್ಮಕ್ವಾಗಿ ಅಮ್ಮಣ್ಣಿ ಈಟೋವರೆಗೂ ಪಾಪ ಹುಡ್ಗ ಹೋಮ್ ವರ್ಕ್ ಎಲ್ಲ ಬರ್ಕೊಂಡು ಇವಾಗಿನ್ನು ಬಂದ್ ಕುಂತಾನೆ ಹೋಗತ್ಲಾಗಿ ನೀನೆ ತುಂಬ್ಕೊಂಡು ಅದೇನ್ ಕೆಲಸ ಮಾಡ್ಕೊಂಡ್ ಬಾ ಇನ್ನೇನ್ ಬಟ್ಟೆ ಎಲ್ಲ ತೊಳೆದ್ ಆಗೈತಂತಿದ್ಯಲ್ಲ ತಿರ್ಗಾ ಯಾಕೆ ಕರಿತಿದ್ಯಾ ಹೋಗತ್ಲಾಗಿ
ಕೇಳಿಸ್ತಿಲ್ಲ ಪಾಪ. ತಿರ್ಗಾ ದುಡ್ಡು ಏನಾರ ಬೇಕಿತ್ತ ನಿನಗೆ? ದುಡ್ಡು, ಐಸ್ ಕ್ರೀಮು, ಕಡ್ಲೆ ಬೀಜ, ಖಾರ ಏನಾರ ತಗೊಂಬರ್ತೀಯನಪ್ಪ? ದುಡ್ಡು ಏನಾರ ಬೇಕೇನು ಹೇಳು, ನಿಮ್ಮ ಅಮ್ಮ ಹಿಂಗ್ ಕರಿತೀನಿ, ಕೊಟ್ಟು ಕಳ್ಸುತ್ ನಿಮ್ಮ ಅಮ್ಮಯ್ಯನೇ. ಹಾ, ಸುಮ್ಮ ಹೋಗು. ನೀನ್ ದುಡ್ಡು ಕೊಡ್ಬೇಡ, ಏನು ಬೇಡ. ನಾನ್ ಇಂಥವ್ ಕೇಳಕ್ಕೂ ಆಗಲ್ಲ. ನಮ್ ತಾತನೇ ಸರಿ. ನೀನ್ ನೋಡು, ಅಮ್ಮಗ್ ಕರೆದ್ಬಿಟ್ಟು ಹೆಂಗ್ ಬಯಸ್ತಿದ್ಯಾ ಅಲ್ವಲ್ಲ ಪಾಪ. ನಾನು ಹೇಳ್ದೆ ತಾನೆ ನಿನ್ಗೆ, ಒಳ್ಳೆ ಮಾತಲ್ಲಿ ಹೇಳ್ದೆ ತಾನೆ ನಿನ್ಗೆ ಅವಾಗ. ಹುಷಾರಿಲ್ಲ ಕಡ್ಲ ಪಾಪ. ತಿರ್ಗಾ ನೆಗಡೆ ಕೆಮ್ಮ ಆಗುತ್ತೆ ಜಾಸ್ತಿ ಆಯಿಸ್ಕೊಂಡೆ ಅವು ಇವು ತಿಂದ್ರೆ. ಬೇಡ ಕಡ್ಲ ಪಾಪ. ಮೊನ್ನೆ ಇನ್ನು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡ್ ಬಂದಿದೀವಿ, ಅಲ್ಲೇ ತಿರ್ಗಾ ಇವಾಗ ಹಠ ಮಾಡ್ತಿದ್ಯಾ? ಬೇಡ ಕಡ್, ಸುಮ್ನಿರು ಅಂತ ಹೇಳಿರೆ ಏನು ಕುಡ್ದಾಡ್ತಿದ್ಯಾ? ನೋಡು, ಇವಾಗ ಉಸಿರು ತೆಗಿ ನೋಡ್ತೀನಿ. ಅದೇ ಕಣ, ಆಯ್ತು ಬಿಡು, ನನ್ಗೇನ್ ಬೇಡ. ಹೋಗು, ಓದ್ಕೊ ಹೋಗು. ಓದ್ಕಣದ ಬರ್ಕಣದ ಮಾಡ್ಕೊ ಹೋಗು. ನೋಡು ನಿಮ್ಮ ಅಮ್ಮಯ್ಯ ಹೆಂಗ್ ಬೈತೈತಂತ. ಮಾರ್ಕ್ಸ್ ಎಲ್ಲ ಕಡಿಮೆ ತೆಗ್ದಿ ಅಂತೆ, ಮೇಷ್ಟ್ರು ಬೈತಿದ್ರಂತೆ. ನೋಡು, ಹೋಗು. ಓದ್ಕಣದ ಬರ್ಕಣದ ಏನಾರ ಮಾಡ್ಕೊ ಹೋಗು. ಏನು ಓದಲ್ಲ ನೀನು, ಬರೀ ಇಂತ ತರ್ಲೆಗುಳೆ ಕಲ್ತು ಬಿಟ್ಟಿಯಾ. ಇಲ್ಲ ಕಣಜಿ, ಅವತ್ ಒಂದೇ ಒಂದ್ ದಿವಸ ಕಣಜಿ ನಾನ್ ಮಾರ್ಕ್ಸ್ ಕಡಿಮೆ ತೆಗ್ದಿರೋದು. ಅದನ್ನೇ ಇಟ್ಕೊಂಡ್ಬಿಟ್ಟಾರಿ ಅಪ್ಪಯ್ಯ ಅಮ್ಮ ಇಬ್ರಾಳುನು. ಈ ತಾತ ಬಂದ್ ಹೇಳ್ಬಿಟ್ಟೈತೆ. ಆ ತಾತ ಹೇಳೋದಕ್ಕೂ ಈ ಮನೆಯವ್ರು ಬಂದ್ ಕೇಳೋದಕ್ಕೂ ಸರಿಯಾಗ್ಬಿಟ್ಟೈತತ್ಲಾಗಿ. ಅವತ್ತು ನೆಂಟ್ರ ಮನೆಗೆ ಹೋಗಿದ್ದು ನೋಡು. ಅದ್ರ ಮಾರನೇ ದಿವಸ ಕಣಜಿ ಬಂದು ಟೆಸ್ಟ್ ಕೊಟ್ರ, ನಾನು ಏನು ಬರೀಲಿಲ್ಲ ಕಣಜಿ, ಓದಿರಲಿಲ್ಲ ನೋಡು. ಅದಕ್ಕೆ ಅದನ್ನ ಮೇಷ್ಟ್ ಹೇಳ್ಬಿಟ್ಟಿದಾರೆ ಕಣಜಿ. ಈ ತಾತ ಬಂದ್ಬಿಟ್ಟು ಮಂತ ಹೇಳ್ಬಿಟ್ಟು ದಾಡವಲ್ಲ ನನ್ ಕತೆ. ದಿನಾಲುದೂನು ಅದನ್ನೇ ಇಟ್ಕೊಂಡು ಅಮ್ಮ ಅಪ್ಪ ಇಬ್ರಾಳುನು ಬೈದ್ ಮಕ ಬೈತಿದ್ದಾರೆ. ಅಲ್ಲ, ಬರೀ ತಾತಂದೆ ಕಿತಾಪತಿ. ಈ ತಾತ ಮಾಡೋದಕ್ಕೆಲ್ಲ ನಾನ್ ಬಯಸ್ಕೋಬೇಕು ನೋಡು. ಏನಲ್ಲ ಪಾಪ, ಏನೋ ತಾತ ಅಂತ ಏನೋ ಅಂತಿದ್ಯಾ? ಯಾಕೋ ಏನ್ ಬೈಕಂತಿದ್ಯಾನ ನನ್ಗೆ? ನಾನೇನ್ ಮಾಡ್ದೋ ನಿನ್ಗೆ ಅಂತದು? ಯಾನ್ ಹೇಳ್ಕೊಂಡು ಹೋಗು, ನಾನ್ ನಿಂತಾವ್ ಮಾತಾಡಲ್ಲ. ನಿಂತಾವ ಟೂ ಬಿಟ್ಟಿದೀನಿ ನಾನು. ನಿನ್ಗೇನು ಮಾತಾಡ್ಸಲ್ಲ, ಏನಿಲ್ಲ. ಅಜಯ್, ಈ ತಾತ ಮಾತಾಡ್ಸಲ್ಲ ಅಂತ ಹೇಳದಿ, ನಾನ್ ಮಾತಾಡ್ಸಲ್ಲ ಈ ತಾತಂಗೆ. ಇವಳೆ ಯಾಕೆ ಯಾಕೆ ಏನಾಯ್ತೆ? ಆ ಹುಡ್ಗ ಹಂಗ್ ಕಣ್ಕಂಡ್ ಬಿಡ್ತಿದ್ದಾನೆ, ಎದ್ರಕಂಗ್ ಕುಂತಾನಲ್ಲಿ. ಯಾಕೆ ಎದ್ರಸ್ತೇನೆ? ಏನಾರ ಬೈದವನಿಗೆ? ಇಲ್ಲ ಕಣಪ್ಪ, ನಾನೇನ್ ಮಾಡಕ್ಕೆ ಎದ್ರಸನ? ನಾನ್ ಎದ್ರಸಿದ್ರು ನನ್ನ ಮಗ ನನ್ನ ಮಾತು ಕೇಳ್ತಾನ, ಏನ್ ಎದ್ರಕಂಗ್ ಕೂತ್ಕೊಳ್ತಾನ? ನೀನ್ ಚೆನ್ನಾಗಿ ಹೇಳ್ತೀಯ ನೀನು. ಅವ್ರ ಅಮ್ಮಯ್ಯ ಬಂದಿತ್ತು, ಅವಾಗ್ಲಿಂದ ನಾನು ಐಸ್ ಕ್ರೀಮ್ ಬೇಕು, ದುಡ್ಡು ಕೊಡಜ್ಜಿ ಅಂತ ಪ್ರಾಣ ತಿಂತಿದ್ದ ನಂದು. ನಾನಿದ್ದವಳು ಅವ್ರ ಅಮ್ಮ ಹಿಂಗ್ ಕೂಗ್ ಕರ್ದೆ ನೋಡು, ಹುಚ್ಚ ಹೊಯ್ಕೊಂಡ್ ಕುಂತಾನೆ ಎದ್ರಕಂಡು. ಅದಕ್ಕೆ ಅತ್ಲ ಕೂತ್ಕೊಳ್ಳಿ ಅಂತ ನಾನು ಸುಮ್ಮನಾಗಿದ್ದೀನಿ, ಸಮಾಧಾನ ಮಾಡ್ತಿದ್ದೆ. ನನ್ನ ಮಾತು ಕೇಳ್ತಾನ ಅವನು? ಕೇಳಲಿಲ್ಲ. ನಾನು ಹೇಳ್ದೆ, ಒಂದ್ 2-3 ಸಲ ಹೇಳ್ದೆ, ಬೇಡ ಕಡ್ಲ ಪಾಪ, ದುಡ್ಡಿಲ್ಲ, ಸುಮ್ನಿರುವ. ತಿರ್ಗಾ ನೆಗಡೆ ಕೆಮ್ಮು ಆದಾತು, ಮತ್ತೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋರು ಯಾರು ಅಂತ ಹೇಳ್ದೆ. ಮಾತ್ ಕೇಳಿಲ್ಲ ನಂದು. ಅದಕ್ಕೆ ಅವ್ರ ಅಮ್ಮ ಹಿಂಗ್ ಕೂಗ್ ಕರ್ದೆ ನೋಡು, ಅದಕ್ಕೆ ಎದ್ರಕಂಡ್ ಕುಂತಾನೆ. ಹೋಗ್ಲಿ ಬಿಡ್ಲ ಪಾಪ, ಏನು ಆಗಲ್ ಕಣ್ ಬಿಡು. ಐಸ್ ಕಡೆ ಏನ್ ತಿಂತೀಯ? ಮಟನ್ ಚಿಕನ್ ತಿನ್ನು ಅಂತ ಬಿಡ್ಲ ಪಾಪ ಲೈ. ಇಲ್ಲ ತಗ, 2 ರೂಪಾಯಿ ಕೊಡ್ತೀನಿ. ಹೋಗ್ಬಿಟ್ಟು ಚಾಕ್ಲೇಟು, ಲಾಲಿಪಾಪು, ಏನಾರ ಪೆಪ್ಪರ್ಮೆಂಟ್ ಏನಾರ ತಿನ್ಕೊಂಬ ತಗಳ. ಒಂದ್ 2 ರೂಪಾಯಿ ಕೊಡ್ತೀನಿ. ಹೋಗ್ಲಿ ಅತ್ಲಾಗಿ, ಅದ್ಯಾಕೆ ಎದ್ರಂಗ ಕುಂತೀಯ? ಹೋಗು, ನೀನ್ ದುಡ್ಡು ಕೊಡ್ಬೇಡ. 2 ರೂಪಾಯಿ ಅಂತೆ. ನಾನೇನ್ ಚಿಕ್ಕ ಹುಡುಗ ಅನ್ಕೊಂಡಿದ್ಯಾ? ನಾನ್ ದೊಡ್ಡವನು. 2 ರೂಪಾಯಿ ಎಲ್ಲ ನನಗ್ ಸಾಕಾಗಲ್ಲ. ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಮಾತ್ರ ಉಪಾಯ ಮಾಡ್ಕೊಂಡ್ ಬರ್ತೈತೆ. 2 ರೂಪಾಯಿ ಕೊಡ್ತೀನಿ, 1 ರೂಪಾಯಿ ಕೊಡ್ತೀನಿ ಅನ್ಕೊಂಡು ಅಪ್ಪಯ್ಯ ನಮ್ಮನ ಮುಂದೆ ಚಾಡಿ ಹೇಳ್ಬಿಟ್ಟು ದಿನಾಲು ಬೈತಿದಾರೆ ನನಗೆ. ಅಂತದ್ರಲ್ಲಿ ಇವಾಗ ಈ ತಾತ ಬಂದ್ಬಿಟ್ಟು 1 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತೈತೆ. ಹೋಗ್ ತಾತ. ಚಿಕ್ಕ ಹುಡ್ಗ, ಅಬ್ಬಬ್ಬಬ್ಬಬ್ಬಬ್ಬ, ಏನ್ ಮದ್ವೆ ವಯಸ್ಸಿಗೆ ಬಂದ್ ಕುಂತೀಯನೋ ನೀನು? ಏನ್ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತೀಯ? ಅಬ್ಬಾ ನೋಡ್ದೇನಪ್ಪ, ಇವನಿಗೆ 1 ರೂಪಾಯಿ 2 ರೂಪಾಯಿ ಲೆಕ್ಕವಿಲ್ಲ ಕಣ್ರಪ್ಪ ನಮ್ಮ ಹುಡ್ಗಂಗೆ. ಅಯ್ಯ ಏನ ಪಾಪ, ಎದ್ರಕಂಗ್ ಕುಂತಾನೆ ನನ್ನ ಮಗ ಅಂತ ನಾನೇನ ನಮ್ಮ ಹುಡ್ಗಂಗ್ ಕೊಡೋಣ ಅಂತ ಹೇಳಿದ್ರೆ ಈ ನನ್ನ ಮಗ ಅಬ್ಬಾ ನೋಡ್ರಿ ಹೆಂಗ್ ಮಾತಾಡ್ತಾನಂತ. ಪರವಾಗಿಲ್ಲ ಕಣಯ್ಯ ನೀನು ಅಂತಾರೋ. ಕಣ್ ಬಿಡು, ಕೊಟ್ರೆ ಒಂದ್ 10 ರೂಪಾಯಿ ಕೊಡು. ನನಗೆ 1 ರೂಪಾಯಿ 2 ರೂಪಾಯಿ ಬೇಡ ನನಗೆ. ಕಣ, ನಾನ್ ಏನ ಅತ್ಲಾಗಿ ಆ ಹುಡುಗಿ ಬಂದು ಎದುರಿಸ್ತಿದ್ದಾಳೆ. ಹುಡ್ಗನ್ ನೋಡಿ ಹೊಟ್ಟೆ ಉರಿತೈತ್ ನನಗೆ. ಅತ್ಲಾಗಿ ಎದ್ರಕಂಗ್ ಕುಂತಾನೆ. ಅತ್ಲಾಗಿ ಅಂಗಡಿ ತಗ ಹೋಗ್ಬಿಟ್ಟು ಏನಾರ ತಿನ್ಕೊಂಡ್ ಬರ್ಲಿ, ಒಂದ್ 2 ರೂಪಾಯಿ ಕೊಡೋಣ ಅಂತ ನಾನ್ ಅನ್ಕೊಂಡಿದ್ದೆ. ನೋಡಿ ಹೆಂಗ್ ಬೈತಿದ್ಯಾ ಅಂತ. 1 ರೂಪಾಯಿನೂ ಕೊಡಲ್ಲ ಬಿಡು. ನಾನ್ ಏನ ಅತ್ಲಾಗಿ ಅಂತ ಕೊಡೋಣ ಅನ್ಕೊಂಡೆ. ನಿನಗೆ ಜಂಬ ಜಾಸ್ತಿ ಆಗ್ಬಿಟ್ಟೈತ್ ಕಡ್ಲ ಪಾಪ. ಇರ್ಲಿ ಕಣಜ್ಜ, ನೀನು ಬೆಳಿಗ್ಗೆ ಹೋಗಿ ಕುರಿ ಮರಿಗಳು ಬೇರೆ ಇಟ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದೆ, ವ್ಯಾಪಾರಕ್ಕೆ ಹೋಗಿ ಬರ್ತೀವಂತ ನೀನು ಶಂಕರಜ್ಜ ಹೋಗಿದ್ರೆ ಏನಾಯ್ತು? ತಗೊಂಬಂದ? ಇಲ್ಲ ಕಣೆ, ಯಾಕ ವ್ಯಾರ ಗೀಟ್ಲಿಲ್ಲ ಕಣೆ. ನಾನು 1,000 ಹೆಚ್ಚು ಕಮ್ಮಿ ಆಗ್ಲಿ ಅತ್ಲಾಗಿ ಹೋಗಿ ತಗೊಂಬರೋಣ ಅಂತಾನೆ. ಲಾಸ್ಟಿಗೆ ಅತ್ಲಾಗಿ 1,000 ಲಾಸ್ ಆದ್ರೂ ಪರವಾಗಿಲ್ಲ ಅಂತ ತಗೋಣ ಅಂತಾನೆ ಮಾತಾಡ್ದೆ. ಯಾಕ ದುಡ್ಡು ಕಡಿಮೆ ಮಾಡ್ಲೇ ಇಲ್ಲ. ಅತ್ಲಾಗಿ ಇನ್ನೇನ್ ಮಾಡೋಣ ಹೇಳು? ಲಾಸ್ ಮಾಡ್ಕೊಂಡು ತಗೊಂಬಂದ್ರೆ ಇನ್ನೇನ್ ಪ್ರಯೋಜನ ಬಂತ ಹೇಳು? ನಾವು ಸಾಕೋದಕ್ಕೆ ಅಲ್ವೇನೆ ತಗೊಂಬರ್ತಿರೋದು. ಅದಕ್ಕೆ ಅತ್ಲಾಗಿ ಸುಮ್ನ ಆದೆ ಅತ್ಲಾಗಿ. ಇನ್ನೇನ್ ಅತ್ಲಾಗಿ ಅಂತ ನೋಡೋಣ. ಇಲ್ಲೇ ಅಕ್ಕಪಕ್ಕದಲ್ಲಿ ಎಲ್ಲಾರ್ಗು ಹೇಳಿದೀನಿ. ಮುಂದಿನ ವಾರದಷ್ಟೊತ್ತಿಗೆ ಯಾರಾದ್ರೂ ಒಬ್ರು ಹೇಳ್ತಾರತ ನೋಡಿ ಅತ್ಲಾಗಿ ತಗೊಂಬಂದ್ರೆ ಆಗುತ್ತೆ. ಇನ್ನೇನ್ ಮಾಡೋಣ? ಹೌದನ್ನು, ಹಂಗಾರೆ ತಗೊಂಬರ್ಲಿಲ್ವಾ? ಸರಿ ಕಣ, ಆಯ್ತು ಬಿಡುವ. ಇಲ್ಲೇ ನೋಡ್ ತಗೊಳುವಂತೆ. ಮತ್ ಸುಮ್ನೆ ಲಾಸ್ ಮಾಡ್ಕೊಂಡು ಏನಕ್ಕೆ ತಗೊಂಬರಕ್ ಹೋಗ್ತೀಯ? ಮತ್ತೆ ಬೇಡ ಕಂಡ್ಬಿಡು, ಏನ್ ಅಂತ ಅರ್ಜೆಂಟ್ ಏನಿಲ್ಲ. ಅದಿರ್ಲಿ, ತಿಂಡಿ ತಿನ್ಕೊಂಡ್ ಬಂದ? ಏನ್ ತಿಂಡಿ ಹಾಕೊಡ್ಲ? ತಿಂಡಿ ತಿಂತೀಯ? ಇಲ್ಲ ಕಣೆ, ತಿಂಡಿ ತಿನ್ಕೊಂಡೆ ಬಂದೆ.
ಆ ಶಂಕರಪ್ಪನ್ ಬೇರೆ ಜೊತೆ ಕರ್ಕೊಂಡು ಹೋಗಿದ್ನಲ್ಲ, ಇನ್ನೇನು ಸುಮ್ನೆ ಯಾಕೆ ಕರ್ಕೊಂಡ್ ಬರೋಣ ಅಂತ ಅತ್ಲಗಿ ಅಲ್ಲೇ ಒಂದೊಂದ್ ಪ್ಲೇಟು ಇಡ್ಲಿನು ಬೋಂಡ ವಡೆ ತಿನ್ಕೊಂಡ್ ಬಂದ್ವು. ಸರಿ ಕಣ, ಆಯ್ತು ಬಿಡು ಪಾಪ. ಸಿಕ್ಕಾಪಟ್ಟೆ ಬಿಸ್ಲು ಕಡ್ಲೆ ಪಾಪ. ಹೋಗ್ಬಿಟ್ಟು ಮಜ್ಗೆನ ಒಂದ್ ಚೊಂಬು ನೀರಾರ ತಗೊಂಬ ಹೋಗ್ಲಾ, ಸುಸ್ತಾಗಂಗ ಆಗೈತೆ ಬಾಯಾರ್ಸಿ ಅತ್ಲಾಗಿ. ಹೋಗು, ನಾನು ಎಲ್ಲ ಹೋಗಲ್ಲ ಇವಾಗ. ನೋಡು, ಇದೇ ನಿನ್ ಬುದ್ಧಿ ನನಗೆ ಆಗಲ್ಲ ಅನ್ನೋದು. ಹೇಳಿದ ಮಾತು ಕೇಳಬೇಕು. ಮಾತೆತ್ತಿರ ದುಡ್ಡು ಕೊಡ್ತಾತ ಅಂತ ಹೇಳ್ತೀಯ, 10 ರೂಪಾಯಿ ಕೊಡಂತ ಹೇಳ್ತೀಯ. ಇಂಥ ಕೆಲಸ ಮಾಡಿದ್ರೆ ತಾನೇ ನಿನಗೆ ಕೊಡೋದು. ಸುಮ್ನೆ ಎತ್ಲಾಗಿಂದ ಕೊಡಲ್ಲ ನಿನ್ಗೆ. ಆಯ್ತು ಬಿಡು, ಬೈಯಕ್ ಬರ್ಬೇಡ, ಹೋಗ್ ತುಂಬ್ಕೊಂಬಂದ್ ಕೊಡ್ತೀನಿ. ತಕಣೆ, ಸರೋಜಮ್ಮ ಎತ್ಲಾಗೋದ್ಲು. ಪುರ್ಸೊತ್ತಾಗಿ ಇದೀರೇನೆ ಇವತ್ ಮಂತವ? ಏನು ಕೆಲಸ ಏನಿಲ್ವಾ? ಬಟ್ಟೆ ಗಿಟ್ಟೆ ಎಲ್ಲ ತೊಳೆಯೋದೆಲ್ಲ ಆಗೈತೇನೆ? ಕಣಜ, ಅಂತ ಏನ್ ಕೆಲ್ಸ ಇಲ್ಲ. ಒಂದೆರಡು ಬಟ್ಟೆ ಇದ್ವು, ಅವನು ಕುಕ್ಕೆಲ್ಲ ತೊಳೆದ ಎಲ್ಲ ಒಣಗಾಕ್ತಿದ್ದಾಳ ಹುಡುಗಿ. ಅಂತ ಏನ್ ಕೆಲ್ಸ ಇಲ್ಲ. ಯಾಕೆ ಹಿಂಗ್ ಕೇಳ್ತಿದ್ಯಾ? ಯಾಕೆನಾರ ತೋಟತಾವೇನಾರ ಕೆಲ್ಸ ಇತ್ತ? ಆ ತೋಟತಾವ್ ಇನ್ನೇನ್ ಕೆಲ್ಸ ಇರುತ್ತೆ ನಿಮ್ಗೆ? ಇದ್ರೆ ನನಗಿರುತ್ತೆ ಒಂದ್ ಸ್ವಲ್ಪ ನೀರ್ಗಿರ್ ಬಿಡೋದು. ಇನ್ನೇನಿರುತ್ತೆ ಹೇಳು ಕೆಲ್ಸ? ಏನಿಲ್ ಕಣೈ, ಪುರ್ಸೊತ್ತಾಗಿದ್ರೆ ಅತ್ಲಾಗಿ ಒಂದ್ ಸ್ವಲ್ಪ ತಿಪ್ಟೂರಿಗೆ ಹೋಗ್ಬಿಟ್ಟು ಶಿವರಾತ್ರಿ ಹಬ್ಬಕ್ಕೆ ಇನ್ನೇನು ಸಾಮಾನುಗಳು ತಗೊಂಬರ್ಬೇಕಲ್ಲ. ನನಗೂ ಪುರ್ಸೊತ್ ಸಿಗಲ್ಲ, ಏನಿಲ್ಲ. ಈ ಬಿಸ್ಲಲ್ಲಿ ಬೇರೆ ಸುಸ್ತಾಗಿ ಬಂದಿದ್ದೀನಿ. ತಿರ್ಗಾ ನನಗ್ ಹೋಗಕ್ಕೂ ಆಗಲ್ಲ, ಏನಿಲ್ಲ. ಪುರ್ಸೊತ್ತಾಗಿದ್ದೀರಾ ಅತ್ಲಾಗಿ ಹೋಗಿ ಆ ಸಾಮಾನುಗಳು ಅದೇನ್ ತಗೊಂಬರೋದ್ ತಂದಿದ್ರೆ ಆಗ್ತಿರಲ್ವೇನೆ? ಆ ಪಾಪುಂಗೆ ಚಡ್ಡಿನೂ ಪ್ಯಾಂಟ್ ಏನೋ ತಗೊಂಬರ್ಬೇಕು, ನೈಟ್ ಪ್ಯಾಂಟ್ ಏನೋ ಅಂತ ಹೇಳ್ತಿದ್ರೆ ಹೋಗಿ ತಗೊಂಬಂದಿದ್ರೆ ಆಗ್ತಿರಲ್ವಾ? ಹೋಗ್ ಬರ್ತೀರಾ? ಸರಿ ಕಣ, ಆಯ್ತು ಹೇಳು. ತಿರ್ಗಾ ಹೋಗಿ ನಾಳೆ ಹೋದ್ರೆ ಜನಗಳು ಬೇರೆ ಜಾಸ್ತಿ ರಶ್ ಆಗಿರ್ತಾರೆ. ಎಲ್ಲಾರ ಅಂಗಡಿ ಹತ್ರನು ಮಾರ್ಕೆಟ್ ಅಲ್ಲ ಹೂವ ತಗೊಳಕ ಹಣ್ಣಂಪಲ್ ತಗೊಳಕ್ ಹೋದ್ರು ಜಾಸ್ತಿ ಜನಗಳು ಇರ್ತಾರೆ. ಇವತ್ತೇ ಹೋಗತ್ಲಕ್ ತಗೊಂಬರ್ತೀವಿ, ಅತ್ಲಕ್ ಪುರ್ಸೊತ್ತಾಗಿದ್ದೀವಿ ಅಂತಡಿ. ಸರೋಜಮ್ಮನ್ ಕೇಳ್ತೀನಿ. ಅಮ್ಮಣಿ, ಸರೋಜಮ್ಮ, ಸರೋಜಮ್ಮ ಬಾರಮ್ಮ ಇಲ್ಲಿ. ಗೊತ್ತಾ ಕುಮಾರಣ್ಣ, ಮಂತವಿಲ್ವೇನೆ? ಮಂತವಿದಾನ ಏನೋ? ಯಾರ ಬಾಡಿಗೆ ಹಿಡಿಗೆ ಹೋಗಿದಾರ? ಇಲ್ಲ ಕಣಜ, ಇಲ್ಲೇ ಗೌಡ್ರ ತೋಟ ಏನ ಗೇ ಬೇಕಿತ್ತಂತೆ, ಏನೋ ರೋಟ್ರಿ ಏನೋ ಹೊಡ್ಕೊಂಡ್ ಬರ್ಬೇಕಣಮ್ಮ. ಒಂದ್ 2 ಗಂಟೆ ಟೈಮ್ ಆಗುತ್ತೆ, ಹೋಗ್ ಬರ್ತೀನಂತ ಹೋದ. ಇವಾಗಿದನು ಇಷ್ಟೊತ್ತವರೆಗೂ ಮಂತವ್ಲೆ ಇದ್ದ. ಹಸ್ಗಳ್ನೆಲ್ಲ ತೋಟದವೆಲ್ಲ ಕಟಾಕ್ ಬಂದು ಒಂದ್ ಗಳಿಗೆ ಸುಧಾರ್ಸ್ಕೊಂಡ್ ಕೂತ್ಕೊಂಡಿದ್ದ. ಆಮೇಕಿಂದ ಅವ್ರ ಗೌಡ್ರ ಏನೋ ಫೋನ್ ಮಾಡಿರಂತೆ, ಅದಕ್ಕೆ ಹೋದ ಅತ್ಲ ಗಾಡಿ ತಗೊಂಡು. ಸರಿ ಕಣ, ಆಯ್ತಾ ಹೋಗ್ಲಿ. ಇನ್ನೇನ್ ಮಂತವ್ ಕೂತ್ಕೊಂಡು ಇನ್ನೇನ್ ಮಾಡ್ತಾನೆ? ಹೋಗ್ಲಿ, ಸಿಕ್ಕಂಗೆ ಏನಾದ್ರೂ ಕೆಲಸ ಮಾಡ್ಕೋಬೇಕು. ಸುಮ್ನೆ ಕೂತ್ಕೊಂಡ್ರೆ ಆಗ್ಬಿಡುತ್ತೇನೆ. ಮಾಮ್ ಬಂತ? ತಡ್ರಿ, ಅವಾಗಲೇ ಹೇಳಿರಿ ನೀವು ಟೀ ಇಟ್ಕೊಡ್ರಿ ಅಂತ. ಇನ್ನೇನ್ ಮಾಮ ಬಂದೈತಲ್ಲ, ಹೋಗಿ ಇಟ್ಕೊಂಡ್ ಇನ್ನೇನು ಬಟ್ಟೆ ಎಲ್ಲ ಇನ್ನೇನು ಒಣಗಾಕ ಆಯ್ತು. ಏನು ಕೆಲಸ ಏನಿಲ್ಲ. ಒಂದೆರಡು ಬಕೆಟ್ಗಳಿದ್ವು, ಆಮೇಕಿಂದ ಬೇಕಾರೆ ಖಾಲಿ ಬಕೆಟ್ಗಳು ಇದಾವೆ. ಆಮೇಕಿಂದ ಬೇಕಾರೆ ಹೋಗಿ ನೀರ್ ತುಂಬ್ಕೊಂಬಂದ್ರೆ ಆಗುತ್ತೆ. ಹೋಗಿ ಇಟ್ಕೊಡ್ತೀನಿ ತಡ್ರಿ ಟೀನ. ಮಣಿ, ಟೀ ಬೇಕಾರೆ ಆಮೇಕಿಂದ ಕುಡಿದ್ರೆ ಆಗುತ್ತೆ. ನೀನ್ ಪುರ್ಸೊತ್ತಾಗಿದ್ರೆ ಅತ್ಲಾಗಿ ಒಂದ್ ಸ್ವಲ್ಪ ತಿಪ್ಟೂರಿಗೆ ಹೋಗಿ ಬಂದ್ಬಿಡೋದೇನಮ್ಮ. ನಿಮ್ ಮಾಮ ಹೋಗ್ತೀನಿ ಅಂತ ಹೇಳ್ತಿತ್ತು ಇಷ್ಟ ದಿವಸ. ಇವಾಗ ಯಾಕೆ ಸುಸ್ತಾಗ್ತೈತ್ ಕಣೆ, ನನ್ ಕೈಲಿ ಆಗಲ್ಲ ಅಂತ ಹೇಳ್ತಿದಾರೆ. ಹೋಗಿ ದಿನಸಿ ಸಾಮಾನೆಲ್ಲ ತಗೊಂಬರೋಣ. ಆ ಕಡ್ಲೆ ಹಂಗೆ ಬೆಲ್ಲ ಅಂತೆ ಒಂದ್ ಸ್ವಲ್ಪ ಸಾಮಾನುಗಳೆಲ್ಲ ಖಾಲಿ ಆಗಿದ್ವು, ಹೋಗಿ ತಗೊಂಬರೋದೇನಮ್ಮ. ನನ್ ಕೈಲಂತೂ ಆಗಲ್ ಕಣತೆ. ಬೆಳಿಗ್ಗೆಯಿಂದ ಬೇರೆ ಅದು ಇದು ಕೆಲಸ ಬೇರೆ ಮಾಡಿದೀನಿ. ಇವಾಗ ತಿರ್ಗಾ ಅಡಿಗೆ ಮಾಡ್ಬೇಕು. ಈಟೋವರೆಗೂ ಬಟ್ಟೆ ಎಲ್ಲ ತೊಳೆದು ಒಣಗಾಕಿ ಇವಾಗ ಒಂದ್ ಗಳಿಗೆ ಸುಧಾರಿಸ್ಕೊಂಡು ಅನ್ಕೊಂಡಿದ್ದೆ. ಅಷ್ಟರಲ್ಲಿ ಇವಾಗ ತಿಪ್ಟೂರಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ಬಿಸ್ಲಲ್ಲಿ ತಿರ್ಗಾ ನನಗ್ ಸುಸ್ತಾಗೋದ್ ಕಣತೆ. ಇನ್ನೊಂದ್ ದಿವಸ ಹೋದ್ರೆ ಆಗೋದ್ ಕಣ್ ಬಿಡ್ರಿ. ಇವತ್ತಂತೂ ನನ್ ಕೈಲಿ ಆಗಲ್ಲ ಕಣತೆ. ಈ ಹುಡುಗಿಯಿಂದ ಒಳ್ಳೆ ಕತೆ ಆಗೋಯ್ತಲ್ಲಮ್ಮ. ಅಲ್ಲ ಕಣಮ್ಮ, ಆ ಹುಡ್ಗಂಗೆ ನೈಟ್ ಪ್ಯಾಂಟು ಚಡ್ಡಿ ಅವೆಲ್ಲ ತಗೋಬೇಕು ಅಂತ ಹೇಳ್ತಿದ್ದೆ. ಅವೆಲ್ಲ ತಗೊಂಡು ಹಂಗೇನೆ ಬಂದಿದ್ರೆ ಆಗ್ತಿರಲ್ವಾ ಅತ್ಲಾಗಿ? ನೋಡು, ಪುರ್ಸೊತ್ತಾಗಿದ್ದೀವಿ. ಇನ್ಯಾವತ್ ಪುರ್ಸೊತ್ ಸಿಗುತ್ತೆ? ನಾಳೆ ಇನ್ನೇನು 200 ಹಚ್ಚಿ ಇರುತ್ತೆ. ಎಲ್ಲಾ ಜನಗಳೆಲ್ಲ ಅಲ್ಲೇ ಇರ್ತಾರೆ. ಇನ್ನೇನು ಸಾಮಾನುಗಳು ಅವರು ಇವರು ತಗೋಣವ್ರು. ನಾಡ್ದಿನ್ನೇನು ಹಬ್ಬ ನಮ್ಮ. ಇನ್ಯಾವತ್ತು ಓಕೆ ಹೇಳು? ಏನು ಆಗಲ್ ಕಣ್ ಬಿಡ್ರಿ ಅತ್ತೆ. ಇವಾಗ ಏನ್ ಅಂತ ಅರ್ಜೆಂಟ್ ಏನಿಲ್ಲ. ಅವನಿಗೆ ಚಡ್ಡಿ ಪ್ಯಾಂಟ್ ತಗೊಂಬರೋ ಅಂತದ್ದು ಬೇಕಾದಷ್ಟಿದಾವೆ, ಅವನ್ನೇ ಹಾಕೊಳ್ಳಿ. ಆಮೇಕಿಂದ ಬೇಕಾದ್ರೆ ಯುಗಾದಿ ಹಬ್ಬಕ್ಕೆ ಏನಾರು ಹೊಸ ಬಟ್ಟೆ ತಗೊಂಬರ್ತೀವಲ್ಲ, ಅವ್ರ ಜೊತೆ ತಗೊಂಬಂದ್ರೆ ಆಗುತ್ತೆ. ಇವಾಗ ಸದ್ಯ ಕಡ್ಲೆ ಬೆಲ್ಲ ಎಲ್ಲ ಮಾಮಂಗೆ ಹೇಳ್ ಕಳ್ಸಂತಲ್ರಿ, ತಗೊಂಬರ್ತಾರೆ. ಅಮ್ಮಣ್ಣಿ, ನನ್ ಕೈಲಂತೂ ಆಗಲ್ಲಮ್ಮ ಸರೋಜಮ್ಮ. ನನ್ಗೆ ಸುಸ್ತಾಗಿ ಬಂದ್ಬಿಟ್ಟಿದೀನಿ. ಈ ಬಿಸ್ಲಿಗೆ ಹೋದಕ್ಕೂ ನನಗೆ ಆಚೆ ಕಡೆ ಹೊರಡಕ್ ಆಗ್ತಿಲ್ಲ. ಆ ಪಾಟಿ ಸುಸ್ತಾಗ್ತೈತೆ. ಇವಾಗ ಒಂದ್ ಗಳಿಗೆ ನಾನು ಊಟ ಗೀಟ ಮಾಡ್ಕೊಂಡು ಒಂದ್ ಗಳಿಗೆ ಮಲಿಕೊಂಡ್ ಸುಧಾರಿಸ್ಕೋಬೇಕಮ್ಮ. ನನ್ ಕೈಲಂತೂ ಆಗಲ್ಲ. ನೀವೇ ಯಾರಾದ್ರೂ ಹೋಗ್ ಬರ್ರಮ್ಮ ನಿಮ್ದು ಅಮ್ಮಯ್ಯ ಅಂತೀನಿ. ಇಲ್ಲ ಅಂದ್ರೆ ಬಿಡು, ಕುಮಾರಣ್ಣನ ಕೈಲೇ ಸಂಜೆ ಕಡೆಯಿಂದ ಬಂದ್ರೆ ಅವನು ಬೈಕಲ್ಲಿ ಹೋಗಿ ತಗೊಂಬರ್ತಾನತ್ಲಾಗ. ಇನ್ನೇನ್ ಮಾಡೋಣ ಹೇಳು? ಸರಿ ಕಣ, ಆಯ್ತು ಬಿಡಮ್ಮ. ಇನ್ನೇನ್ ಮಾಡಕ್ಕಾಗುತ್ತೆ? ನೀನು ಪಾಪ ಬೆಳಿಗ್ಗೆಯಿಂದ ಕೆಲಸ ಮಾಡಿ ನಿನಗೂ ಮನೆಯಿಂದ ಕೆಲಸ ಎಲ್ಲ ಸಾಕಾಗೋಗಿರುತ್ತೆ. ತಿರ್ಗಾ ನಿನಗೆ ನಾನು ಕೆಲಸ ಅದು ಇದು ಹೇಳಿದ್ರೆ ಸರಿ ಆಗಲ್ಲ. ಬಿಡು, ಹೋಗ್ಲಿ. ನೋಡೋಣ, ಕುಮಾರಣ್ಣಂಗೆ ಕಳ್ಸಿ ಅವನೇ ತಗೊಂಬರ್ತಾನೆ. ಒಂದ್ ಕೆಲಸ ಮಾಡ್ರಿ, ನೇತ್ರಕಾನು ತಿಪ್ಟೂರಿಗೆ ಬೇರೆ ಹೋಗ್ಬೇಕು ಅಂತ ಹೇಳ್ತಿದ್ರು. ನೋಡೋಣ, ಒಂದ್ ಮಾತ್ ಕೇಳ್ರಿ. ನೇತ್ರಕಾನು ಬಂದ್ರೆ ನೀವು ನೇತ್ರಕ ಹೋಗ್ ಬರೀರಂತೆ. ಅದಲ್ವೇನೆ ಅಮ್ಮಣ್ಣಿ, ನಾನು ಮರ್ತೋಗ್ಬಿಟ್ಟಿದ್ದೆ ನೋಡು. ನಮ್ ನೇತ್ರಮ್ಮನು ಬರ್ತೀನಂತ ಹೇಳ್ತಿದ್ಲು ಅವತ್ತು. ನೋಡೋಣ ತಡಿಯಮ್ಮ, ಒಂದ್ ಮಾತ್ ಕೇಳೋಣ. ತಿರ್ಗಾ ಮಂತವ್ಯಾರು ಹೋಗೋದು, ಪಾಪುಂಗೆ ಕಳಿಸ್ತೀನಿ ತಡಿ. ನೇತ್ರಮ್ಮಂಗೂ ಕರ್ಕೊಂಬರ್ಲಿ.
ಅತ್ತೆ ಅಲ್ಲಿ ನೋಡ್ರಿ ಈಟೊತ್ತರ್ಗು ನೀವು ನೇತ್ರಕ್ಕಂಗ್ ನೆನ್ಪ್ ಮಾಡ್ಕೊಳ್ತಿದ್ರಿ, ಹೋಗ್ ಕರ್ದ್ ಬರ್ಲಿ ಪಾಪ ಅಂತ ಹೇಳ್ತಿದ್ರಿ. ಅಲ್ಲೇ ನೇತ್ರಕಾನಿ ಬಂತು ನೋಡ್ರಿ. ನಮ್ಮ ಹುಡುಗಿ ಬಂದ್ಲು. ಅಲ್ಲ ಈಟೊತ್ತರ್ಗು ನೇತ್ರಮ್ಮನ್ ಬಗ್ಗೆನೆ ಮಾತಾಡ್ತಿದ್ದು ನೋಡ್ ಬಂದೇ ಬಿಟ್ಲು ನಮ್ಮ ಹುಡುಗಿ. ಅಬ್ಬಾ 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 ಪರವಾಗಿಲ್ಲ ಕಣ್ ಬಾರಮ್ಮ. ನೆನಪು ಮಾಡಿದ ತಕ್ಷಣ ಹಿಂಗ ಬರ್ತೀಯಲ್ಲ ಸದ್ಯ. ಗೌರಜಿ ನನಗ್ ನೆನಪು ಮಾಡ್ಕೊಡ್ತಿದ್ದೆ ಅಂತ ಹೇಳ್ತಿದ್ಯಾ? ಯಾಕೆ ಏನು ನನ್ ಬಗ್ಗೆ ಏನ್ ಮಾತಾಡ್ತಿದ್ರಿ ಅಂತದ್ದು? ಏನಿಲ್ ಕಣಮ್ಮ, ಒಂಚೂರು ತಿಪ್ಟರಿಗೆ ಹೋಗೋಣ ಅಂತ ಹೊಲ್ಟಿದ್ದು ನಾನು ಸರೋದಮ್ಮ. ಈ ಹುಡುಗಿ ಇವಾಗಿದ್ರು ಬಟ್ಟೆ ಅವು ಇವು ಮನೆ ಕೆಲಸ ಎಲ್ಲ ಮಾಡಿ ನನಗ್ ಸಾಕಾಗಂಗ ಆಗೈತತೆ, ನನ್ ಕೈಲಿ ಆಗಲ್ಲ ಅಂತ ಹೇಳ್ತಿದ್ಲು. ಅದಕ್ಕೆ ನೋಡೋಣ ನೀನು ಒಂದ್ ಮಾತು ಬಂದ್ರೆ ನಿನ್ಗೂ ಕರ್ಕೊಂಡು ಹೋಗೋಣ, ಜೊತೆಲಿ ನಿನ್ ಜೊತೆನೆ ಹೋಗ್ ಬರೋಣ, ಸಾಮಾನೆಲ್ಲ ತಗೊಂಬರೋಣ ಅಂತ ನಿನ್ಗೂ ಒಂದ್ ಮಾತು ಕೇಳೋಣ ಅಂತಿದ್ದು. ಅಷ್ಟರಲ್ಲಿ ನೀನೇ ಬಂದಮ್ಮ. ಪುರ್ಸೊತ್ತಾಗಿದೆಯೇನೇ ಮಣ್ಣಿ, ಹೋಗ್ ಬರೋಣ. ಬರ್ತೀಯ ನೀನು? ಏನಾದ್ರು ಸಾಮಾನೇನಾರ ತಗೊಂಬರೋದಿದ್ರೆ ಬಾ, ಹೋಗ್ ತಗೊಂಬಂದ್ಬಿಡೋಣ ಅತ್ಲಾಗಿ. ಗೌರಜಿ ನಾನು ಹೋಗ್ಬೇಕಿತ್ತು, ನಮ್ಮ ಅಪ್ಪನೇ ಎಲ್ಲ ಸಾಮಾನ್ ತಗೊಂಬರ್ತೀನಿ ಅಂತ ಹೇಳಾಯ್ತಪ್ಪ ಅತ್ಲಾಗಿ. ಕೆಲಸದಿಂದ ಬಂದು ಅವರೇ ನಾನ್ ತಗೊಂಬರ್ತೀನಿ ಕಣೆ ಅಂತ ಹೇಳಿದ್ರು. ಅದಕ್ಕತ್ಲಾಗಿ ನಾನು ಏನ್ ಸುಮ್ನಾದೆ ಅತ್ಲಾಗಿ. ಬಾರಿ ಅಮ್ಮಣ್ಣಿ, ನನಗ್ ಒಬ್ಳಿಗ್ ಬೇಜಾರಾಗುತ್ ಕಣ್ ಬಾ. ಈ ಹುಡುಗಿ ಸರೋಜಮ್ಮನು ಬರಲ್ಲ ಅಂತ ಹೇಳ್ತಿದ್ದಾಳೆ. ಆ ಹುಡ್ಗ ಪಾಪ ಕೆಲಸದಿಂದ ಬಂದು ಯಾವಾಗ ತಗೊಂಬರ್ತಾನ ಕಣ್. ಬಾರ ಅಮ್ಮಣ್ಣಿ, ಹೋಗ್ ತಗೊಂಬಂದ್ಬಿಡೋಣ ಅತ್ಲಾಗ ಪುರ್ಸೊತ್ತಾಗಿದ್ದೀವಿ. ನೀನು ನಿನ್ ಕೆಲಸ ಇದ್ರೆ ಮಾತ್ರ ಕರಿ ನೀನು. ನಾನ್ ಎಲ್ಲಾದ್ರೂ ತಿಪ್ಪರಿಗೆ ಹೋಗಿ ಬರ್ಬೇಕು. ಬಾರ್ ಗೌರಜಿ ನನಗೆ ಒಬ್ಳಿಗೆ ಬೇಜಾರಾಗುತ್ತಂತ ಹೇಳಿರೆ, ಕೆಲಸ ಆಯ್ತು ಬಾರ್ ಗೌರಜಿ ಅಂತ ಹೇಳಿದ್ರೆ ನೀನು ಬರ್ತೀಯ ನೀನು? ಇಲ್ಲ ಕಣೆ ಅಮ್ಮಣ್ಣಿ, ನನ್ ಕೈಲಿ ಆಗಲ್ಲ. ನಾನು ಸೊಂಟ ನೋವು, ಕಾಲ್ ನೋವು, ಕೈ ನೋವು ಅಂತೀಯ. ಇವಾಗ ನೋಡು, ನಿನ್ ಕೆಲಸ ಇದ್ರೆ ಮಾತ್ರ ನಾನ್ ಬರ್ಬೇಕಾ? ನೋಡ ಈ ಹುಡುಗಿ ಹೆಂಗ್ ಮಾತಾಡ್ತಾಳಂತ. ಅಲ್ಲ ಕಣೆ ಅಮ್ಮಣ್ಣಿ, ನೇತ್ರಮ್ಮ ಯಾವಾಗ ನಾನು ಬರಲ್ಲ ಅಂತ ಹೇಳಿದೀನಿ ಹೇಳು? ಓಹೋ, ಯಾವತ್ತೋ ಒಂದ್ ದಿವಸ ಹುಷಾರಿರಲ್ಲಮ್ಮ, ಅವತ್ತು ಬರಕ್ ಆಗಲ್ಲ ಅಂತ ಹೇಳ್ದೆ. ಅದೇ ಮಾತು ಇಟ್ಕೊಂಡ್ಬಿಟ್ಟು ಯಾವಾಗ ಕೇಳಿದ್ರು ಅದೇ ಮಾತು ಹೇಳ್ತೀಯಮ್ಮ. ಪರವಾಗಿಲ್ಲ ಕಣ್ಬಿಡು ನೀನು ಅಂತಾರ. ಸರಿ ಕಣ, ಆಯ್ತು ನಡಿಯಜ್ಜಿ. ಇನ್ನೇನು ಮಾಡಕ್ಕಾಗುತ್ತೆ, ಹೋಗ್ ಬರೋದ್ ನಡಿ. ಸ್ವಲ್ಪ ಮಕ ತಕೊಂಡು ಬಟ್ಟೆ ಎಲ್ಲ ಹಾಕೊಂಡು ಒಂದ್ ಸ್ವಲ್ಪ ತಲೆ ಎಲ್ಲ ಬಾಚ್ಕೊಂಡು ಎಲ್ಲ ಸಾಮಾನುಗಳು ಲೀಸ್ಟ್ ಎಲ್ಲ ಬರ್ಕೊಂಡು ರೆಡಿ ಆಗಿರ್ತೀನಿ. ಅಲ್ಲೇ ಬಂದ್ಬಿಡು, ಹೋಗ್ ಬಂದ್ಬಿಡೋಣ ಅತ್ಲ, ಬೇಗ ಹೋಗ್ ಬಂದ್ಬಿಡೋಣ. ಬಿಸ್ಲು ಜಾಸ್ತಿ ಆಗ್ಬಿಡುತ್ತೆ, ಬಿಸ್ಲಲ್ಲಿ ಓಡಾಡಕ್ಕಾಗಲ್ಲ ಏನಿಲ್ಲ. ಸರಿ ಕಣ, ಆಯ್ತು ನಡಿ ಅಮ್ಮಣ್ಣಿ. ಇನ್ನೆಲ್ಲೂ ಏನು ಹೋಗೋದ್ ಬೇಡ, ಸೀದಾ ಹೋಗಿ ದಿನಸಿ ಸಾಮಾನ್ ಹತ್ರ ದಿನಸಿ ಸಾಮಾನ್ ತಕೊಂಡು ಇನ್ನೇನು ಒಂದ್ ಸ್ವಲ್ಪ ಮಾರ್ಕೆಟಿಗೆ ಹೋಗ್ಬಿಟ್ಟು ತರಕಾರಿ ಹೂವು ಹಣ್ಣು ಎಲ್ಲ ತಗೊಂಡು ಹಿಂಗ್ ಸೀದಾ ಬಂದ್ಬಿಡೋಣ. ಬಸ್ ಹತ್ತಿ, ಬಸ್ಸೋ ಇಲ್ಲ ಆಟೋನೋ ಏನ್ ಸಿಗುತ್ತೋ ಅದಕ್ಕೆ ಅರ್ಜೆಂಟಾಗಿ ಬಂದ್ಬಿಡೋಣ ಕಣ್ ನಡಿ. ಕಣಜ್ಜಿ, ಆಯ್ತು ಹಂಗೆ ಮಾಡೋಣಂತೆ ನಡಿ. ಮಣಿ ಸರೋಜಮ್ಮ ಬಾಯಿಲಿ ನಿನ್ಕಂಡು ಏನ್ ನೋಡ್ತಿದ್ಯಾ? ಹೋಗ್ಬಿಟ್ಟು ಮನೆ ಒಳಿಕೆ ಏನೇನ್ ಸಾಮಾನುಗಳು ಖಾಲಿ ಆಗಿದಾವೋ ಎಲ್ಲ ಬರ್ಕೊಂಬಾ. ದಿನಸಿ ಸಾಮಾನುಗಳೆಲ್ಲ ಒಂದ್ ಚೀಟಿಲಿ ಬರ್ಕೊಂಬ ಕರೆಕ್ಟ್ ಆಗಿ. ನನ್ಗಿನ್ನೇನ್ ಹೇಳಕ್ ಬರಲ್ಲ ನೋಡ್ಕೊಂಡು. ಆ ಹುಡ್ಗಂಗೆ ಅಂಗಡಿ ನೋನಿಗೆ ಕೊಟ್ರೆ ಅವನೆಲ್ಲ ಹಾಕೊಡ್ತಾನೆ ಒಂದ್ ಬ್ಯಾಗ್ ಅಲ್ಲಿ. ಬಾ ಬಿರ್ನಿ ಬಾ. ಸರಿ ಕಣತೆ, ಆಯ್ತು ಬರ್ಕೊಂಬರ್ತೀನಿ. ಅತೆ ಇನ್ನೇನ್ ಜಾಸ್ತಿ ಸಾಮಾನುಗಳೇನ್ ಇಲ್ಲ ಕಣತೆ. ಇನ್ನೇನ್ ಕಡ್ಲೆ ತಗೊಂಬರ್ಬೇಕಿತ್ತು, ಬೆಲ್ಲ ಕಡ್ಲೆ. ಟೀ ಪುಡಿ ಖಾಲಿ ಆಗೈತೆ. ತಿಂಡಿ ಮಾಡೋದಕ್ಕೆ ಹಂಗೆ ಒಂದ್ ಸ್ವಲ್ಪ ಇಡ್ಲಿ ರವೆ ತಗೊಂಬರ್ಬೇಕಿತ್ತು, ಅವಲಕ್ಕಿ. ಹಂಗೆ ಪುಳಿಯೋಗರೆ ಒಂದ್ 2 ಪ್ಯಾಕೆಟ್ ಪುಳಿಯೋಗರೆ ಪ್ಯಾಕೆಟ್ ತಗೊಂಬರ್ಬೇಕಿತ್ತು. ಚಿಕನ್ ಮಸಾಲೆ ಪುಡಿ ಖಾಲಿ ಆಗೈತೆ. ಒಂದ್ 1/4 kg 10 ರೂಪಾಯಿಂದು ತಗೊಂಬರಕ್ ಆಗಲ್ ಕಣತೆ. ಒಂದ್ 1/4 kg ಚಿಕನ್ ಮಸಾಲೆ ತಗೊಂಬರ್ರಿ. ಹಂಗೆ ಬಿರಿಯಾನಿ ಪೌಡ್ರು, ಕಬಾಬ್ ಪೌಡ್ರು, ಒಂದ್ ಅರ್ಧ ಡಜನ್ ಮೊಟ್ಟೆನು ತಗೊಂಬರ್ರಿ. ಮೊಟ್ಟೆನು ಇಲ್ಲಿ ಜಾಸ್ತಿ ರೇಟ್ ಹೇಳ್ತಿರ್ತಾರೆ, ಹೋಗಿ ತಗೊಂಬಂದ್ರೆ ಆಗುತ್ತತ್ಲಾಗಿ, ಅಲ್ಲಂದ್ರೆ ಕಡಿಮೆ ಬೀಳುತ್ತೆ. ಅದಕ್ಕೆ ಮೊಟ್ಟೆನು ಒಂದ್ ಅರ್ಧ ಡಜನ್ ಮೊಟ್ಟೆನು ತಗೊಂಬರ್ರಿ ಅತ್ತೆ. ಈ ಹುಡುಗಿ ಹೇಳೋದು. ಅಲ್ಲ ಕಣಮ್ಮ, ಹಿಂಗೆ ಎಲ್ಲಾದನ್ನು ನನ್ಗೆ ಆತ್ರವಾಗಿ ಹೇಳಿದ್ರೆ ನಾನು ಯಾವ್ದಂತ ನೆನ್ಪಿಟ್ಕೊಂಡ್ ಹೇಳು? ಹಾಳಾದ್ ಮರೆವು, ವಯಸ್ಸು ಬೇರೆ ಆಯ್ತು, ನನಗೆ ನೆನ್ಪಿಟ್ಕೊಳಕ್ ಆಗಲ್ಲ. ಹೋಗು, ಒಂದ್ ಚೀಟಿಲ್ ಬರ್ಕೊಂಬ ಹೋಗಮ್ಮ. ಸುಮ್ನೆ ತರಕಾರಿಗಳು ಬೇಕಾದ್ರೆ ನಾನು ನೆನ್ಪ್ ಮಾಡ್ಕೊಂಡ್ ತಗೊಂಬರ್ತೀನಿ. ಇನ್ನೇನು ಒಂದ್ ಸ್ವಲ್ಪ ಇನ್ನೇನ್ ಬೇಕು, ಉಳ್ಳಿ ಚೊಟ್ಟು, ಕ್ಯಾರೆಟ್, ಬೀಟ್ರೋಟು, ಆಲೂಗೆಡ್ಡೆ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಇವು ತಗೊಂಬರ್ತೀನಮ್ಮ ನೆನಪು ಮಾಡ್ಕೊಂಡು. ಇವು ದಿನಸಿ ಸಾಮಾನುಗಳು ಮರ್ತೋಗ್ಬಿಡ್ತೀನಿ. ಹೋಗಮ್ಮ ಎಲ್ಲ ಒಂದು ಇದ್ರಲ್ಲಿ ಬರ್ಕೊಂಬ ಹೋಗ್ ಮೊದ್ಲು. ಸರಿ ಕಣತೆ, ಆಯ್ತು ಹೋಗಿ ತಗೊಂಬರ್ತೀನಿ ತಡ್ರಿ. ಲೀಸ್ಟ್ ಬರ್ಕೊಂಡು ಚೀಟಿ ತಗೊಂಬರ್ತೀನಿ. ಇವ್ಳೆ ಒಂದ್ ಕೆಲ್ಸ ಮಾಡೆ, ಹುಡುಗಂಗ್ ಬೇರೆ ನೈಟ್ ಪ್ಯಾಂಟು ಚಡ್ಡಿ ಎಲ್ಲ ಇಲ್ಲ ಅಂತ ಹೇಳ್ತಿದ್ಯಾ? ನೈಟ್ ಪ್ಯಾಂಟು ಚಡ್ಡಿ, ಹಂಗೆ ಒಂದ್ ಟೀ ಶರ್ಟ್ 1-2 ಅಂಗಿ ಅವನು ತಗೊಂಬಾರೆ ಅತ್ಲಾಗಿ. ಅವ್ರ ಅಮ್ಮಯ್ಯ ಬರಲಿಲ್ಲ ಅಂದ್ರೆ ಏನಂತೆ, ನೀನೇ ಹೋಗಿ, ನಿನಗ್ ಗೊತ್ತಾಗ್ಲಿಲ್ಲ ಅಂದ್ರು ನೇತ್ರಮ್ಮ ಇರ್ತಾಳೆ, ಚೆನ್ನಾಗಿರೋ ಆರಿಸಿ ತಗೊಂಬರ್ತಾಳೆ. ಹೋಗಿ ತಗೊಂಬಾರೆ ಅತ್ಲಾಗಿ. ಇನ್ನೇನ್ ಬಾಯ್ ಬಿಟ್ಟು ಹೇಳಿದ್ಯಾ? ಹಬ್ಬಕ್ಕೆ, ಶಿವರಾತ್ರಿ ಹಬ್ಬಕ್ಕೆ ಇರ್ಲಿ ಹಾಕೊಳ್ಳಿ ಅತ್ಲಾಗಿ. ಹಳೆ ಬಟ್ಟೆ ಹಾಕೊಂಡ್ ತಿರ್ಗಾಡ್ತಿರ್ತಾನೆ. ಇದಾವಲ್ಲ ಬಟ್ಟೆಗಳೇನ, ಅವನಿಗೆ ಬೇಕಾದಷ್ಟು ಬಟ್ಟೆಗಳಿದಾವೆ. ನನ್ನ ಮಗನೇ ಹಂಗೆ ಯಾವ್ದ್ ಬೇಕು ಅದನ್ನ ನೇತಾಕೊಂಡು ಹೋಗ್ತಿರ್ತಾನೆ ಆಟ ಆಡೋ ಇದ್ರಲ್ಲಿ. ಏನ್ ಮಾಡಿ ಹೇಳು? ಇರ್ಲಿ ಕಣ್, ಹೋಗಿ ತಗೊಂಬ, ಏನು ಆಗಲ್ಲ. ಯುಗಾದಿ ಹಬ್ಬಕ್ಕೂ ಬೇಕಾದ್ರೆ ತಗೊಂಬಂದ್ರೆ ಆಗುತ್ತೆ. ಇನ್ನೊಂದೆರಡು ಮೊದ್ಲು ಈಗ ಶಿವರಾತ್ರಿ ಹಬ್ಬಕ್ಕೆ ತಗೊಂಬ ಹೋಗಿ. ಇರ್ಲಿ ಇರೋದು ಮೊಮ್ಮಗ, ಇನ್ಯಾರಿಗ್ ಮಾಡ್ತಿದೀವಿ? ಅವ್ನ್ ಚೆನ್ನಾಗ್ ಕಂಡ್ರೇನೆ ತಾನೆ. ಕಷ್ಟ ಪಡ್ತಿರೋದು ಇನ್ಯಾರಿಗೆ? ಅವನಿಗೋಸ್ಕರನೇ ಅಲ್ವೇನೆ. ಹೋಗು ತಗೊಂಬ ಇರ್ಲಿ. ಹಂಗೆ ಅತ್ಲಾಗಿಂದ ಬರ್ಬೇಕಾದ್ರೆ ಆ ಹುಡ್ಗಂಗೆ ತಿನ್ನ ಆಸೆ ಬೇರೆ ಅವನಿಗೆ.
ಒಂದೆರಡು ಮೊಟ್ಟೆ ಪಪ್ಸು ಚಿಪ್ಸು ಪಾನಿಪುರಿ ಅವೆಲ್ಲ ತಗೊಂಬಾರಿ ಅತ್ಲಾಗಿ ಮರಿಬೇಡ. ಪಾನಿಪುರಿ ಒಂದ್ 4 ಪ್ಲೇಟ್ ಕಟ್ಟಿಸ್ಕೊಂಬ. ಎಲ್ಲಾರು ಮನೇಲಿ ಕೂತ್ಕೊಂಡು ತಿಂದ್ರೆ ಆಗುತ್ತೆ. ಅವನಿಗೂ ಒಂದ್ ಸ್ವಲ್ಪ ಏನಾರು ಮೊಟ್ಟೆ ಪಪ್ಸು ಚಿಪ್ಸು ಏನಾರ ಇಟ್ಕೊಂಬ ಹಂಗೆ. ತಾಳಜ ತಗೊಂಬರ್ತೀನಿ. ಅಯ್ಯೋ, ತಿಪ್ಟೂರಿಗೆ ಇಷ್ಟು ದಿವಸ ಹೋಗಿದ್ದೀನಿ, ಬರಿಗೈಲಿ ಯಾವತ್ ಬಂದಿದ್ದೀನಿ. ಏನಾರು ಇಟ್ಕೊಂಬರ್ದಂಗೆ ಇರ್ತೀನಿ ಏನಜ ಅವನಿಗೆ. ಹಾ, ತಿಪ್ಟೂರಿಂದ ಬಂದ ತಕ್ಷಣ ನಮ್ಮ ಅಜ್ಜಿ ಏನ್ ತಗೊಂಬದೈತಿ ತಿನ್ನಕ್ಕೆ, ನಮ್ಮ ತಾತ ಏನ್ ತಗೊಂಬದೈತಿ ತಿನ್ನಕ್ಕೆ ಅಂತಾರೆ ಹುಡ್ಕಾಡ್ತಾನೆ. ಅಂತದ್ರಲ್ಲಿ ತಗೊಂಬರಿಲ್ಲ ಅಂದ್ರೆ ಅವ್ನು ಬಿಡ್ತಾನ ಅನ್ಕಡಿದ್ಯಾ? ಈ ಕಣ ಆಯ್ತು, ಹೋಗಿ ಒತ್ತಾಯ್ತೀನೇನು. ಆ ನೇತ್ರಮ್ಮ ರೆಡಿಯಾಗಿ ಕಾಯ್ಕೊಂಡು ನಿಂತಿರ್ತಾಳೆ, ಹೋಗು ಬೇಗ. ಅಮ್ಮಣ್ಣಿ ನೇತ್ರಮ್ಮ ಈಟೊತ್ತಾದ್ರೂ ಒಂದ್ ಬಸ್ ಬರ್ಲಿಲ್ಲ, ಒಂದ್ ಆಟೋ ಬರ್ಲಿಲ್ಲ. ಹೋಗತ್ಲಾಗಿ ನಾವ್ ಎಂತ ಟೈಮಿಗೆ ಬಂದು ಅಂತೀಯ? ಅಲ್ಲ ಬಂದು 20 ನಿಮಿಷಕ್ಕೆ ಅರ್ಧ ಗಂಟೆ ಹತ್ತತ್ರ ಆಯ್ತಮ್ಮ. ಈಟೊತ್ತಾದ್ರೂ ಒಂದ್ ಬಸ್ ಬರ್ಲಿಲ್ಲ, ಒಂದ್ ಆಟೋ ಬರ್ಲಿಲ್ಲ. ಅಲ್ಲೇ ಇಲ್ಲೇ ಅರ್ಧ ಹೊತ್ತು ಆಯ್ತು. ಹೋಗು. ನಾವು ಬೇಗ ಹೋಗತ್ಲಾಗಿ ಸಾಮಾನುಗಳು ತಗೊಂಡು ಬೇಗ ಬರೋದ್ ಅನ್ಕೊಂಡ್ರೆ ನೋಡು ಎಷ್ಟೊಂದ್ ಟೈಮ್ ಆಯ್ತು. ಮಿಕ್ಕಿ ಟೈಮಲ್ಲಿ ಬೇಕಾದಷ್ಟು ಆಟೋಗಳು ಬಸ್ಗಳು ಹಂಗೆ ತಿರ್ಗಾಡ್ತಿರ್ತಾವಮ್ಮ. ನೋಡು ಇವಾಗ ಅರ್ಜೆಂಟ್ ಆಗಿ ಬೇಕು, ಒಂದೇ ಒಂದು ಆಟೋನು ಒಂದು ಬಸ್ ಬರೋದ್ ಬೇಡವಾ? ಬರ್ತಾರ ಕಡೆ ತಡಿಗವ್ರಜ್ಜಿ, ನೀನ್ ಅದ್ಯಾಕೆ ಹಿಂಗ್ ಅರ್ಜೆಂಟ್ ಮಾಡ್ತೀಯಾ? ನಮಗ್ ಬೇಕಾದ ಟೈಮಿಗೆ ಬರ್ತಾರೆ ನಜ್ಜಿ, ನೀನ್ ಚೆನ್ನಾಗಿ ಹೇಳ್ತೀಯಮ್ಮ. ಸರಿ ಕಣ, ಆಯ್ತು ಬಿಡಮ್ಮ. ಅದ್ ಯಾವಾಗ ಬರುತ್ತೋ ಅವಾಗ್ಲೇ ಬರ್ಲಿ, ಇನ್ನೇನ್ ಮಾಡೋಣ ಹೇಳು. ಬಾ ನೇತ್ರಮ್ಮ, ಹತ್ತು ಬಾ, ಬಸ್ ಬಂತು, ಬಾ ಬೇಗ ಹತ್ತು ಬಾರಮ್ಮ. ನಾನು ಹತ್ತುತ್ತೀನಿ ನಡಿಯಜ್ಜಿ, ನೀನ್ ಹತ್ತು. ನಿನ್ ಕಾಲ್ ಬೇರೆ ಆಗಲ್ಲ ಅಂತೀಯ, ಬೇಗ ಹತ್ ನಡಿ. ನಾನು ಇಲ್ಲಿಂದ ಹತ್ತುತ್ತೀನಿ ನಡಿ. ಅಣ್ಣಿ ನೇತ್ರಮ್ಮ, ಇದೇನೇ ಅಮ್ಮಣ್ಣಿ ಅಂಗಡಿ ಹಿಂಗೈತೆ? ಬಾ 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 ಬಾ, ಇಷ್ಟು ದೊಡ್ಡ ಅಂಗಡಿ ಐತಮ್ಮ, ಯಾರು ಒಬ್ರು ಕಾಣ್ತಿಲ್ಲ. ಅದ್ ಎತ್ಲಾಗ ಹೋದ್ರ ಏನ? ಹೋಗಿ ಅಮ್ಮಣ್ಣಿ. ಭಾರ್ಗವರಜ್ಜಿ ಇತ್ಲಾಗಿ ಅದ್ ಯಾಕೆ ಹಿಂಗ್ ಕಿರ್ಚಾಡ್ಕ ಮಾತಾಡ್ತೀಯ? ಒಂದ್ರೆಟ್ಟು ನಿಧಾನಕ್ ಮಾತಾಡು. ಯಾರು ಕೇಳಿಸ್ಕೊಂಡದ್ ಏನ್ ಅನ್ಬೇಕು ಹೇಳು? ಬಾ ಈ ಕಡೆ. ಅತ್ಲಾಗ ಎಲ್ಲಾರು ಕ್ಯಾಶ್ ಕೌಂಟರ್ ಅಲ್ಲಿ ಇರ್ತಾರ, ಬಾ. ಊಟಕ್ಕೆ ಏನಾರು ಹೋಗಿರ್ತಾರೆ, ಬರ್ತಾರ ಬಾ ನೀನು. ಕಣೆ ಅಮ್ಮಣ್ಣಿ ನೇತ್ರಮ್ಮ, ಇದೊಳ್ಳೆ ಸರಿ ಆಯ್ತಮ್ಮ. ಇಷ್ಟು ದೊಡ್ಡ ಅಂಗಡಿ ಐತೆ, ಇಷ್ಟೊಂದೆಲ್ಲ ಬಟ್ಟೆ ಪ್ಯಾಂಟ್ಗಳೆಲ್ಲ ನೋಡು ಅಲ್ಲಲ್ಲೇ ಇಟ್ಟಿದ್ದಾರೆ. ಯಾರು ಒತ್ಕೊಂಡು ಹೋದ್ರೆ ಏನ್ ಮಾಡ್ತಾರೆ? ರಜೆ ಹಂಗೆಲ್ಲ ಒತ್ಕೊಂಡು ಹೋಗಕ್ಕಾಗಲ್ಲ, ಬಾ. ಎಲ್ಲಾ ಕಡೆನು ಮೂಲೆಗೂ CC ಕ್ಯಾಮ್ರಾ ಇರುತ್ತೆ. ಏನ್ ಮಾತಾಡೋದು ಏನ್ ಮಾಡ್ತಾರೆ ಎಲ್ಲಾದನ್ನು ಕೇಳಿಸುತ್ತೆ ಇಲ್ಲಿ. ಹಂಗೆಲ್ಲ ಒತ್ಕೊಂಡು ಹೋಗಕ್ಕಾಗಲ್ಲ, ಬಾ ನೀನ್ ಈ ಕಡೆ. ಕ್ಯಾಮ್ರಾ ಬೇರೆ ಇರುತ್ತನ್ನಮ್ಮ. ಹಾ ಅದಕ್ಕೆ ಅನ್ನು ಆ ಧೈರ್ಯದ ಮೇಲೆನೆ ಎತ್ಲಾಗ ಒಂದ್ ಮೂಲೆಯಲ್ಲಿ ಕುಂತಿರ್ತಾರೆ. ಭಾರ್ಗವರಜ್ಜಿ ಕ್ಯಾಮ್ರಾದಲ್ಲೇ ನೋಡ್ಕೊಂಡು ಎತ್ಲಾಗಾರ ಇದ್ರುನು ಗಿರಾಕಿಗಳು ಬಂದ್ ಕಾಯ್ತಿದಾರಂತ ಬರ್ತಾರ ಕಣ್, ಬಾ ನೀನು. ಅಲ್ ನೋಡಿ ಅಮ್ಮಣ್ಣಿ ನೇತ್ರಮ್ಮ, ಆ ಪ್ಯಾಂಟ್ ಚೆನ್ನಾಗ್ ಕಾಣುತ್ತಲ್ವೇ ಪಾಪಂಗೆ? ಆ ಕಲರ್ ಪ್ಯಾಂಟ್ ಏನಿಲ್ಲ ಒಂದು. ನೋಡು ಆ ಕಲರ್ ತಗೋಣ ಕಣಮ್ಮ. ಹೇಳಿ ಮೇಡಮ್, ಏನ್ ಬೇಕಿತ್ತು ನಿಮ್ಗೆ? ತಗೊಂಡ್ಲ ಪಾಪ, ಈಟೊತ್ತು ಎಲ್ಲೋಗಿದ್ದ? ನಾವ್ ಬಂದ್ ಎಷ್ಟೊತ್ತಾಯ್ತು? ನಿಮಗ್ ಬಂದ್ ಕಾಯ್ಕೊಂಡ್ ಕುತ್ಕೋಬೇಕಾ ನಾವು? ಪರವಾಗಿಲ್ಲ ಕಣ, ನೀನು ಒಂಥರ ಗಿರಾಕಿಗಳಿಗೆ ನೀವು ಕಾಯ್ಕೊಂಡಿರ್ಬೇಕಪ್ಪ. ಈಟೊತ್ತವರೆಗೂ ಎಲ್ಲೋ ಹೋಗಿದ್ದೆ ನೀನು? ಯೋ ಅಜ್ಜಿ, ಬೇಜಾರ್ ಮಾಡ್ಕೋಬೇಡಿ. ಏನಂದ್ರೆ ಕ್ಯಾಶ್ ಕೌಂಟ್ರಲ್ಲಿದ್ದೆ, ಸೊ ಹಂಗಾಗಿ ಬಿಲ್ ಕೊಟ್ಟು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಏನಂದ್ರೆ ಇವತ್ತು ಒಂದ್ ಸ್ವಲ್ಪ ನಮ್ಮ ಕೆಲಸದವರು ಕೂಡ ಬಂದಿಲ್ಲ ಇವತ್ತು, ಹಂಗಾಗಿ ಸ್ವಲ್ಪ ರಿಸ್ಕ್ ಆಗಿದೆ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಏನ್ ಕೊಡ್ಲಿ ಬನ್ನಿ. ಒಳ್ಳೆ ಸರಿ ಆಗೋಯ್ತು ಕಣ್ಲ ಪಾಪ. ಅಲ್ಲ ಕಣ, ಬಟ್ಟೆ ಅಂಗಡಿಗೆ ಬಂದ್ಬಿಟ್ಟು ಯಾವ ಬಟ್ಟೆ ಕೊಡೋಣ ಅಂತ ಕೇಳ್ಬೇಕಪ್ಪ ನೀನು. ಏನ್ ಕೊಡ್ಲಿ ಅಂತ ಹೇಳಿದ್ರೆ? ಯೋ ಅಜ್ಜಿ, ನೋಡಿ ನೀವು ಹೆಂಗ್ ಮಾತಾಡ್ತೀರಂತ. ಹಂಗಲ್ಲ ಅಜ್ಜಿ, ಬಟ್ಟೆದಲ್ಲದೇನೆ ಯಾವ್ದು ಬಟ್ಟೆ ಬೇಕು ಅಂತ ಕೇಳದಮ್ಮ ನಾನು ಬಾಯಿ ಮಾತಿಗೆ. ಇವಾಗ ಯಾವ್ದು ಬಟ್ಟೆ ಬೇಕಿತ್ತು? ಚಿಕ್ಕ ಮಕ್ಳಿಗೆ ಬೇಕಿತ್ತಾ, ದೊಡ್ಡವ್ರಿಗೆ ಬೇಕಿತ್ತಾ? ಯಾರಿಗ್ ಬೇಕಿತ್ತು ಹೇಳಿ? ನನ್ನ ಮೊಮ್ಮಗಂಗ್ ಬೇಕಿತ್ತು ಕಣಪ್ಪ. ಎಷ್ಟನೇ ಕ್ಲಾಸ್ ಅಂದ್ರೆ ಅವನು ಇವಾಗ 5ನೇ ಕ್ಲಾಸ್. ಅವನು 5ನೇ ಕ್ಲಾಸ್ ಮಗ. ಅವನಿಗೆ ನೈಟ್ ಪ್ಯಾಂಟ್ ಬೇಕಿತ್ತು. ಒಂದೆರಡು ನೈಟ್ ಪ್ಯಾಂಟ್ ತೋರಿಸ್ಲಾ ಪಾಪ. 5ನೇ ಕ್ಲಾಸಾ? ದಪ್ಪಗಿದಾನೋ ತೆಳ್ಳಗಿದಾನೋ ಮೀಡಿಯಂ ಆಗಿದಾನೋ? ಅವನು ಜಾಸ್ತಿ ದಪ್ಪನೇ ಇಲ್ಲ, ಮೀಡಿಯಂ ಆಗಿದಾನಪ್ಪ. ಮೀಡಿಯಂ ಆಗಿರೋ ತೋರಿಸು ಸಾಕು. ಹೌದಾ? ಹಾಗಾದ್ರೆ ಸ್ಮಾಲ್ ಸೈಜ್ ಕೊಟ್ರೆ ನಡೆಯುತ್ತೆ. ತೋರಿಸ್ತೀನಿ ಬನ್ನಿ. ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಡಿಸೈನ್ ನ ಕಲರ್ಸ್ಗಳು ಚಾಯ್ಸ್ ಮಾಡ್ಕೊಳ್ಳಿ. ತೋರಿಸ್ತೀನಿ ಬನ್ನಿ. ಈ ಕಲರ್ ಈ ಸೈಜು ಕರೆಕ್ಟ್ ಆಗುತ್ತೆ ನೋಡಿ. ಇದೇ ಸೈಜ್ ತೋರಿಸಿ ಅಂದ್ರೆ ಇದರಲ್ಲೇ ಬೇರೆ ಬೇರೆ ಡಿಸೈನ್ಸ್ಗಳು ಬೇರೆ ಬೇರೆ ಕಲರ್ಸ್ಗಳೆಲ್ಲ ಇದಾವೆ. ನಾನು ತೋರಿಸ್ತೀನಿ ನೋಡಿ. ಸೈಜು ಇದೇ ಆಗುತ್ತೆ ಮೊದಲು ನೋಡಿ. ಅಮ್ಮನೇ ನೇತ್ರಮ್ಮ, ಬಟ್ಟೆ ಪಾಪಂಗ್ ಆಗುತ್ತಲ್ವೇನಮ್ಮ ಈ ಪ್ಯಾಂಟು? ನೋಡು ಮುಖಣಜಿ, ಆಗುತ್ತೆ. ಇನ್ನೇನು ನಮ್ ಚಂದು ಇವನು ಇಬ್ರಾಳ್ದು ಒಂದೇ ಸೈಜು. ಪಾಪಂಗು ಇಂಥದ್ದೇ ಪ್ಯಾಂಟ್ ತಗೊಂಡೋಗಿದ್ದೆ, ಮೊನ್ನೆ ಬಂದಿದ್ನಲ್ಲ ಚಂದುಗೆ ಇಂಥದ್ದೇ ತಗೊಂಡೋಗಿದ್ದೆ. ಸಾಕ್ಬಿಡು, ಇದೇ ಇರ್ಲಿ ಪಾಪ. ಈ ಪ್ಯಾಂಟು ಸೈಜ್ ಎಲ್ಲ ಆಗುತ್ತೆ ಅವನಿಗೆ. ಅಂದ್ರೆ ಒಂದ್ ಸ್ವಲ್ಪ ಚೆನ್ನಾಗಿರೋದೇ ತೋರಿಸ್ಲ ಪಾಪ. ಇದು ಜಾಸ್ತಿ ಒಗ್ದಂಗೆ ಬೆಳಗಾಗ್ಬಿಡುತ್ತೆ. ಈ ತರದ್ ಬೇಡ. ಇನ್ನೊಂದ್ 50 ರೂಪಾಯಿ ಜಾಸ್ತಿ ಆಗ್ಲಿ, ಇನ್ನೊಂದ್ 50-100 ರೂಪಾಯಿ ಚೆನ್ನಾಗಿರೋದ್ ತೋರಿಸು ಪ್ಯಾಂಟ್ ನ. ಅಜ್ಜಿ ಆಯ್ತು, ಕಾಸ್ಟ್ಲಿದೆ ತೋರಿಸ್ತೀನಿ, ಅದ್ರಲ್ಲೇನ್ ಪ್ರಾಬ್ಲಮ್ ಇಲ್ಲ, ತೊಂದ್ರೆ ಏನಿಲ್ಲ. ಏನಂದ್ರೆ ನಾನು ಸೈಜ್ ಆಗುತ್ತೇನಂತ ಕೇಳಿದೆ ಅಷ್ಟೇ. ನೋಡಿ ಇನ್ನು ತೋರಿಸ್ತೀನಿ ತಡೀರಿ. ನೋಡಿ ಅಜ್ಜಿ, 5 ಇದಾವೆ ಇದರಲ್ಲಿ. ನೋಡಿ ಇದು ಒಳ್ಳೆ ಸ್ಟ್ಯಾಂಡರ್ಡು, ಒಳ್ಳೆ ಕ್ವಾಲಿಟಿನೂ ಚೆನ್ನಾಗಿದೆ. ನೋಡಿ ಇದ್ರಲ್ಲಿ ನಿಮ್ಗೆ ಇಷ್ಟ ಆದ್ರೆ ಯಾವ್ದು ಬೇಕು ಆ ಕಲರ್ನು ಚಾಯ್ಸ್ ಮಾಡ್ಕೊಳ್ಳಿ. ಚೆನ್ನಾಗೈತಪ್ಪ ಪ್ಯಾಂಟ್ಗಳು. ಒಂದ್ 2 ಕಲರ್ ತೋರಿಸ್ಲಾ ಪಾಪ, ಸಾಕು. ಒಂದ್ 2 ಕೊಡು.
ಸಾಕಾ ಅಜ್ಜಿ? ಹಂಗಾರೆ ಮತ್ತಿನ್ನೇನ್ ಬೇಕಿತ್ತು? ಶರ್ಟ್ ಏನಾದ್ರು ಬೇಕಿತ್ತಾ? ಶರ್ಟು ಟೀ ಶರ್ಟು ಯಾವ್ದು ಬೇಕಿತ್ತು? ಅವನಿಗೆ ಚೆನ್ನಾಗಿರೋದು ಒಂದು ಟೀ ಶರ್ಟ್ ತೋರಿಸ್ಲಾ ಪಾಪ ಹಂಗೆ. ಅಜ್ಜಿ ಟೀ ಶರ್ಟ್ ಚೆನ್ನಾಗಿದೆಯಾ? ಈ ಕಲರ್ ಬೇಕಿತ್ತಾ ಅಥವಾ ಬೇರೆ ಕಲರ್ ತೋರ್ಸನ? ಹಾ, ಕಾಲರ್ ಏನಾರ ಬೇಕಿತ್ತಾ? ಸಾಕು, ರೌಂಡ್ ನೆಕ್ಕೆನೆ ಚೆನ್ನಾಗಿ ಕಾಣುತ್ತೆ, ಚಿಕ್ಕ ಮಕ್ಳಲ್ವಾ, ರೌಂಡ್ ನೆಕ್ಕು ಬಹಳ ಚೆನ್ನಾಗಿ ಕಾಣುತ್ತೆ. ನೋಡಿ, ಇದರಲ್ಲಿ ಬೇರೆ ಕಲರ್ ಕೊಡ್ಲೋ ಅಥವಾ ಇದೇ ಕಲರ್ ಇರ್ಲೋ? ಇದು ಬೇಡ ಕಣ್ಲ ಪಾಪ, ಈ ತರದ ಕಲರ್ ಅವು ಇದಾವೆ, ಬೇಡ, ಬೇರೆ ಕಲರ್ ತೋರಿಸು. ನೋಡಿ ಅಜ್ಜಿ, ಇದು ಗ್ರೇ ಕಲರ್ ಬರುತ್ತೆ ನೋಡಿ, ಇದಿಷ್ಟ ಆಯ್ತಾ ನಿಮ್ಗೆ? ಈ ಹುಡುಗ ಒಂದೊಂದೇ ತೋರಿಸ್ತಾನಪ್ಪ. ತೋರಿಸ್ಲ ಪಾಪ ಇನ್ನೊಂದೆರಡು ನೋಡೋಣ. ನನಗೆ ಯಾಕೋ ಇವೆರಡು ಕಲರು ಯಾಕ ಇಷ್ಟ ಆಗ್ತಿಲ್ಲ, ನೋಡು ಬೇರೆ ಕಲರ್ ತೋರಿಸು. ಕೆಲಸ ಮಾಡ್ಲ ಪಾಪ, ನಮ್ಮ ಹುಡುಗನ ಹತ್ರ ಬಿಳೆ ಅಂಗಿ ಯಾವ್ದು ಇಲ್ಲ ಕಣ್ಲ ಪಾಪ, ಬಿಳೆ ಅಂಗಿಲಿ ಬಹಳ ಚೆನ್ನಾಗಿ ಕಾಣ್ತಾನೆ. ಬಿಳೆವು ಇದ್ರೆ ತೋರಿಸ್ಲ ಪಾಪ, ಬಿಳೆವು. ನೋಡಿ, ಈ ಕಲರ್ ಅಂತ ಹೇಳಿದ್ರೆ ಆಯ್ತು, ನಾನು ತಗೊಂಬಂದು ತೋರಿಸ್ತೀನಿ. ಬಿಳೆ ಕಲರಾ? ಇದಾವೆ ತಡ್ರಿ, ತಗೊಂಬರ್ತೀನಿ. ನೀ ನೇತ್ರಮ್ಮ ನೋಡಿ ಅಮ್ಮಣಿ, ಎಷ್ಟು ಚೆನ್ನಾಗೈತೆ ಬಿಳೆ ಅಂಗಿ. ಅವನು ಯಾವತ್ತು ಈ ಕಲರ್ ಟೀ ಶರ್ಟ್ ಯಾವತ್ತೂ ಇರಿಲ್ಲ. ಹೋದ್ಸಲಿನ ತಗೋಣಂತ ನಾನು ಸರೋಜಮ್ಮ ಬಂದಿದ್ದು, ಅತ್ಲಾಗಿ ಆ ಸರೋಜಮ್ಮ ಇದ್ದಿದ್ದು ಬೇಡ ಕಣತೆ, ಅವ್ನು ಕರೆ ಮಾಡ್ಕೊಂತಾನೆ, ಬೇಡ ಸುಮ್ನಿರ್ರಿ ಅಂತ ಹೇಳ್ದ. ನಾನು ಯಾವ್ದಾರ ಮದುವೆಗಿದೆ ಹೋದ್ರೆ ಆ ಕಣಕ್ಕೆ ಚೆನ್ನಾಗಿರುತ್ತಂತ ತಗೋಣ ಅಂತಾನೆ ಅಂದಿದ್ದೆ. ನೋಡು ಎಷ್ಟು ಚೆನ್ನಾಗೈತೆ, ತಗೋಣನೇನೆ ಅಮ್ಮಣ್ಣಿ. ಕಣಗವರಾಜಿ ತಗ, ಚೆನ್ನಾಗೈತೆ. ಸಾಕಾ ಅಜ್ಜಿ? ಇನ್ನೇನಾರು ಬೇಕಿತ್ತಾ? ಬನಿಯನ್ನೇನಾರು ಬೇಕಿತ್ತಾ? ಬೇಡ ಕಣ ಪಾಪ, ಇನ್ನೇನು ಬೇಡ. ನೋಡು, ಒಂದು ಟೀ ಶರ್ಟ್, ಎರಡು ಪ್ಯಾಂಟು, ಎಷ್ಟಾಯ್ತು ನೋಡಪ್ಪ ದುಡ್ಡು. ಅಲ್ಲಿ 2 ಪ್ಯಾಂಟಿಂದ ಅಜ್ಜಿ 450 ರೂಪಾಯಿ, ಹಂಗೆ ಟೀ ಶರ್ಟ್ ಒಂದು 250 ರೂಪಾಯಿ, ಟೋಟಲ್ ಅಲ್ಲಿ 500 ಪ್ಲಸ್ 700, 700 ರೂಪಾಯಿ ಆಯ್ತು. ಬನ್ನಿ, ಕ್ಯಾಶ್ ಕೌಂಟ್ರಲ್ಲಿ ಬಿಲ್ ಹಾಕೊಡ್ತೀನಿ, ಪ್ಯಾಕ್ ಮಾಡಿ ಕವರಲ್ಲಿ ಹಾಕೊಡ್ತೀನಿ. ಅಂದ ಅಂದೆ ಪಾಪ 700 ರೂಪಾಯಿ ಇದಾಕಲ್ಲ ಪಾಪ, ಈ ಪಾರ್ಟಿ ರೇಟ್ ಹೇಳ್ತೀಯ? ಅಯ್ಯ ಅಯ್ಯ ಅಯ್ಯ, ಇದೇನೆ ಅಮ್ಮ ನಿನ್ನ ಹತ್ರ ಈ ಹುಡುಗಿ ಹಿಂಗೆ ಹೇಳ್ತಾರೆ? ನಾನೇನ್ ದೊಡ್ಡವ್ರಗ ತಗೊಂತಿರೋದು, ಚಿಕ್ಕ ಮಕ್ಳಿಗಲ್ವಲ್ಲ ಪಾಪ. ಒಂದೇ ರೇಟ್ ಹೇಳ್ತೀಯಲ್ಲ, ದೊಡ್ಡವ್ರಿಗೂ ಚಿಕ್ಕ ಮಕ್ಳಿಗೂ ಒಂದ್ ಸ್ವಲ್ಪ ರೇಟು ಒಂದ್ ಸ್ವಲ್ಪ ನೋಡಿ ಹೆಚ್ಚು ಕಮ್ಮಿ ಹಾಕೊಡು. ನೀನೇನು ಹಿಂಗೆ ಹೇಳ್ತೀಯ? ನೀನು ಇನ್ನೊಂದ್ ದಿವಸ ಬರ್ಬೇಕು ಅನ್ಕೊಂಡಿದ್ಯಾ, ಬರ್ಬಾರ್ದು ಅನ್ಕೊಂಡಿದ್ಯಾ ನಿಮ್ಮ ಅಂಗಡಿಗೆ? ಅಯ್ಯೋ ಅಜ್ಜಿ, ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ. ನೋಡಿ, ಇಲ್ಲಿ ಹೇಳ್ತೀನಿ ನೋಡಿ, ನೀವು ಕಡಿಮೆ ತೋರಿಸ್ಬೇಡಿ, ಒಂದು ಸ್ವಲ್ಪ ಕಾಸ್ಟ್ಲಿದೆ ತೋರಿಸಿ ಅಂತ ಹೇಳಿದ್ರಲ್ಲ, ಸೊ ಹಂಗಾಗಿ ಇದು ಕಾಸ್ಟ್ಲಿದು ಐಟಮ್ಗಳು, ಹಂಗಾಗಿ ಕಲರ್ಸ್ಗಳು ಹೋಗಲ್ಲ, ಬ್ರಾಂಡೆಡ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹೇಳ್ತಿರೋದು ಅಷ್ಟೇನೆ. ನೀವು ಕಡಿಮೆದು ಹೇಳಿದ್ರೆ ನಾನು ಕಡಿಮೆದೆ ತೋರಿಸ್ತಿದ್ದೆ ಅಜ್ಜಿ. ಹಾಗಾಗಿ ನೋಡಿ, ಚೆನ್ನಾಗಿದೆ, ಇವನೇ ತಗೊಳ್ಳಿ, ಭಾಳ ಚೆನ್ನಾಗಿದೆ, ಬಾಳಿಕೆ ಬರುತ್ತೆ. ಒಂದ್ಸಲಿ ನಮ್ಮ ಅಂಗಡಿದು ಐಟಮ್ ತಗೊಂಡು ಹೋಗಿ ನೋಡಿ. ನೋಡಿ, ಇನ್ನೊಂದ್ಸಲಿ ನೀವೇ ಹುಡ್ಕೊಂಡ್ ಬರ್ತೀರಾ. ಬಟ್ಟೆಗಳೆಲ್ಲ ಬಣ್ಣ ಹೋಗೋದಾಗ್ಲಿ ಏನು ಇಲ್ಲ, ಭಾಳ ಚೆನ್ನಾಗಿರುತ್ತೆ, ಸಿಂಕ್ ಆಗಲ್ಲ, ಒಳ್ಳೆ ಕಲರು ಚೆನ್ನಾಗಿರುತ್ತೆ. ಹಂಗಾಗಿ ಹೇಳ್ತಿರೋದು ಅಜ್ಜಿ, ಕ್ವಾಲಿಟಿ ಇದೆ, ಬ್ರಾಂಡೆಡ್ ಕಂಪ್ನಿದಿರೋದು, ಸೊ ಹಂಗಾಗಿ ತಗೊಳ್ಳಿ ಅಜ್ಜಿ. ಅದೇ ಪಾಪ, ನನಗೆ ಹಿಂದು ಮುಂದೆ ಮಾತಾಡ್ಕೊಂಡು ಕುತ್ಕೋಣ ಅಷ್ಟು ನನಗೆ ಪುರ್ಸತ್ತಿಲ್ಲ. ಇವಾಗ ನಾವು ಅರ್ಜೆಂಟಾಗಿ ಊರಿಗೆ ಹೋಗ್ಬೇಕು. ನೋಡಿ, ಇವಾಗಲೇ ಹೇಳ್ತಿದ್ದೀನಿ, ಹಿಂದು ಮುಂದೆ ಮಾತಾಡಲ್ಲ. 400 ರೂಪಾಯಿ ಕೊಡ್ತೀನಿ, 2 ಪ್ಯಾಂಟು, ಒಂದು ಅಂಗಿಯಿಂದ ಸುಮ್ಮಕ್ಕೆ ಒಂದು ಕವರಲ್ಲಿ ಹಾಕ್ಕೊಟ್ಟು ಕಳ್ಸು ನನಗೆ, ಬೇಗ ಅರ್ಜೆಂಟಾಗಿ ಬಿಲ್ ಮಾಡಿಕೊಡು. ಅಯ್ಯೋ ಅಜ್ಜಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಇಷ್ಟೊಂದು ಕಡಿಮೆ ರೇಟಿಗೆ ಬರಲ್ಲ ಅಜ್ಜಿ. ಏನು ರೇಟ್ ಹೇಳ್ತಿದ್ದೀರಾ ಹೇಳಿ ನೀವು? ನೀವೇ ಲೆಕ್ಕ ಹಾಕೊಂಡು ಹೇಳಿ, ನಮಗೂ ಲಾಸ್ ಆಗುತ್ತೆ ಅಜ್ಜಿ, ನಾವು 1-2 ಕಾಸು ದುಡಿಯೋಕ್ಕೆ ಅಲ್ವಾ ಕುಂತಿರೋದು. ಹಂಗಾಗಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಮಗೂ ಲಾಸ್ ಆಗುತ್ತೆ. ನೋಡಿ, ಹೆಚ್ಚು ಕಮ್ಮಿ ಹಾಕ್ಕೊಡಿ ಇರಲಿ. ನಾನು 700 ರೂಪಾಯಿ ಹೇಳ್ತಿದ್ದೀನಿ ಅಂದರೆ 700 ರೂಪಾಯಿನೇ ಕೊಡಿ ಅಂತ ನಾನು ಹೇಳ್ತಿಲ್ಲ, ಕಡೆ ಮಾತು ಹೇಳ್ತಿದ್ದೀನಿ. ನೋಡಿ, ಇನ್ನು 50 ರೂಪಾಯಿ ಕಡಿಮೆ ಮಾಡಿಕೊಡಿ, 650 ರೂಪಾಯಿ ಕೊಟ್ಬಿಡಿ. ನೇತ್ರಮ್ಮ ನಡಿ, ಹೋಗನ್ ಕಣ್ ನಡಿ. ಈ ಹುಡುಗ ಕಡಿಮೆ ಮಾಡಲ್ಲ ಏನಿಲ್ಲ, ಸುಮ್ನೆ ಒಂದ್ ಕಡ್ಡಿ ಮುರಿದಂಗೆ 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ಕಡಿಮೆ ಮಾಡ್ಕೊಂಡ್ ಕುತ್ಕೊಂಡ್ರೆ 700 ರೂಪಾಯಿ ಅಂದ್ರೆ ಅದು ಎತ್ಲಾಗಿಂದ ಲೆಕ್ಕ ಹಾಕಿ ಹೇಳ್ತಿದ್ದಾನೆ ಏನಮ್ಮ. ನಡಿ ಹೋಗೋಣ, ಬೇರೆ ಅಂಗಡಿ ಹೋಗ ನಡಿ. ಅಯ್ಯೋ ಅಜ್ಜಿ, ಬನ್ನಿ ಬನ್ನಿ ಇಲ್ಲಿ. ನೋಡಿ, ನಾನು ಇನ್ನೇನು ಹೇಳಿದೆ, ಇನ್ನೊಂದು 50 ರೂಪಾಯಿ ಕಡಿಮೆ ಮಾಡ್ತೀನಂತ ಹೇಳಿರೋ, ಬೇಜಾರು ಮಾಡ್ಕೊಂಡು ಹೋಗ್ತಿದ್ರಲ್ಲ, ಬನ್ನಿ. ಅಲ್ಲ ಅಜ್ಜಿ, ನನಗೂ ಲಾಸ್ ಆಗುತ್ತೆ, ನನ್ನ ಕಷ್ಟನೂ ಅರ್ಥ ಮಾಡ್ಕೊಳ್ಳಿ. ಏನ್ ಮಾಡೋಣ ಹೇಳಿ? ಪಾಪ ನೋಡಿ, ಇವಾಗ್ಲೇ ಹೇಳ್ತಿದ್ದೀನಿ, ನನಗೆ ಎಲ್ಲಾರಂಗೆ ಹಿಂದು ಮುಂದೆ ಮಾತಾಡಕ್ಕೆ ನನಗೆ ಬೇಜಾರು. ನಾನು ಏನು ಮಾತಾಡಲ್ಲ, ಒಂದೇ ಒಂದು ಮಾತು ಹೇಳ್ತೀನಿ. ಏನ ಪಾಪ, ನಿನ್ಗೂ ಲಾಸ್ ಆಗೋದು ಬೇಡ, ಬೆಳಿಗ್ಗೆನೆ ತಿರ್ಗಾ ವಾಪಸ್ ಯಾಕೆ ಹೋಗೋದು ಬೇರೆ ಅಂಗಡಿಗೆ ಅಂತ ಹೇಳ್ತಿದ್ದೀನಿ. ನೋಡುವ, ಇನ್ನು 50 ರೂಪಾಯಿ ಸೇರಿಸಿ 450 ರೂಪಾಯಿ ಕೊಡ್ತೀನಿ. ಸುಮ್ಮಕ್ಕೆ ಕವರಲ್ಲಿ ಹಾಕ್ಕೊಟ್ಟು ಸುಮ್ನೆ ಬಿಲ್ ಮಾಡ್ಕೊಟ್ಟು ಕಳ್ಸೋದ್ ಕಲಿ. ಸುಮ್ನೆ ನೀನು ಹಿಂದು ಮುಂದೆ ಮಾತಾಡಬೇಡ ನೀನು. ಇಲ್ಲ ಅಜ್ಜಿ, 450 ರೂಪಾಯಿನ ಆಗಲ್ಲ ಆಗಲ್ಲ ಅಜ್ಜಿ. ಈಗ ನಿಮ್ಗೂ ಬೇಡ ನಮಗೂ ಬೇಡ, ಒಂದ್ ಕೆಲಸ ಹೇಳ್ತೀನಿ, ಇನ್ನು 50 ರೂಪಾಯಿ ಸೇರಿಸಿ 500 ರೂಪಾಯಿ ಕೊಟ್ಬಿಡಿ. ಯಾಕಣ್ಣ ಪಾಪ, 50 ರೂಪಾಯಿ ಅಲ್ಲ 5 ರೂಪಾಯಿನೂ ಕೊಡಲ್ಲ ಕಣೋ. ಕೊಟ್ರೆ ಕೊಡು, ಇಲ್ಲ ಅಂದ್ರೆ ಹೋಗ್ತೀವಿ ನೋಡು. ಅಮ್ಮಣ್ಣಿ ನಡಿ, ಅಮ್ಮಣ್ಣಿ ನೇತ್ರಮ್ಮ ಹೋಗ ನಡಿ. ಯಾ ಬನ್ನಿ ಅಜ್ಜಿ, ಅದ್ಯಾಕೆ ಹಿಂಗೆ ಕೋಪ ಮಾಡ್ಕೊಂಡು ಮಾತೆತ್ತೀರಿ, ಹೋಗೋಣ ಅಂತೀರಾ? ಬನ್ನಿ, 450 ರೂಪಾಯಿನ ಕೊಡಿ, ನಾನು ಪ್ಯಾಕ್ ಮಾಡ್ಕೊಡ್ತೀನಿ. ಮುಂದಿನ ಸಲಿನೂ ನಮ್ಮ ಅಂಗಡಿಗೆ ಬನ್ನಿ, ಯುಗಾದಿ ಹಬ್ಬಕ್ಕೆಲ್ಲ ಒಳ್ಳೊಳ್ಳೆ ಆಫರ್ಗಳೆಲ್ಲ ಬಿಡ್ತೀವಿ, ಚೆನ್ನಾಗಿರೋ ಟೀ ಶರ್ಟು ಪ್ಯಾಂಟ್ಸ್ಗಳು ಎಲ್ಲಾನು ಬರ್ತವೆ, ಪ್ಯಾಕ್ ಮಾಡ್ಕೊಡ್ತೀನಿ, ಬನ್ನಿ. ನೋಡಿದ್ರೇಂದ್ರಪ್ಪ, ಈ ಕತೆ ಇಷ್ಟ ಆಯ್ತಾ ನಿಮ್ಗೆ?
ಇಂಥ ಕಥೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ. ಹಂಗೆ ಯಾರ್ಯಾರು ನಮ್ಮ ಚಾನಲ್ನ ವಿಡಿಯೋಸ್ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ದೀರೋ ಎಲ್ಲರಿಗೂ ಕೂಡ ಈ ಗೌರಜ್ಜಿ ಪರವಾಗಿ ನಮ್ಮ ಚಾನಲ್ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು.